ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯೂಂಥ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ ಅಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ, ಹರಿ ಓಂ, ಹರಿ ಓಂ. ಆತ್ಮೀಯ ಬಂಧುಗಳೇ, ನಾವು ಭಗವದ್ಗೀತೆಯ 2ನೇ ಅಧ್ಯಾಯವನ್ನ ಅಧ್ಯಯನ ಮಾಡ್ತಾ ಇದ್ವಿ. ನಿನ್ನೆಯ ತನಕ 16ನೇ ಶ್ಲೋಕದ ತನಕ ಆಗಿದೆ. ದಿವಸ 17ನೇ ಶ್ಲೋಕದಿಂದ ಇವತ್ತು ಕಲ್ತ್ಕೊಳ್ಳೋಣ. ಇವತ್ತು ನಾನು ನಿಧಾನವಾಗಿ ಶ್ಲೋಕವನ್ನು ಹೇಳ್ತೀನಿ. ನಿಮ್ಮತ್ತೆ ಎಲ್ಲರತ್ತಕ್ಕೂ ಪುಸ್ತಕ ಇದೆ ಅಂತ ನಾನು ನಂಬಿದ್ದೀನಿ. ಯಾರ ಹತ್ರಕ್ಕಿಲ್ಲ ಕೂಡ್ಲೆ ಫೋನ್ ಮಾಡಿ ವಿಶ್ವನಾಥ್ ಅವ್ರಿಗೆ ಹೇಳಿ ಪುಸ್ತಕ ಕಳಿಸ್ಕೊಡ್ತಾರೆ. ಪುಸ್ತಕ ತಗೊಳ್ಳಿ. ಒಂದೊಂದು ಪುಸ್ತಕನೇ ಇಲ್ಲದೆ ಸುಮ್ಮನೆ ಕೇಳ್ತಿದ್ರೆ ಹೆಚ್ಚೆಚ್ಚಿಗೆ 3 ದಿವಸ ಕೇಳ್ಬೋದು, 4 ದಿವಸ ಬೋರ್ ಆಗ್ಬಿಡ್ತಾನೆ. ನಾವು ಇಲ್ಲಿ ಪ್ರವಚನ ಅಲ್ಲ ಕೇಳ್ತಿರೋದು, ಕ್ಲಾಸ್ ಅಂದ್ರೆ ಒಂದು ತರಗತಿ ಇದು. ಅದಕ್ಕೋಸ್ಕರ ಕೈಯಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು. ಮತ್ತೆ ಶ್ಲೋಕ ಹೇಳುವಂಥದ್ದು, ಪದ ವಿಭಾಗ ಮಾಡುವಂಥದ್ದು, ಅರ್ಥ ತಿಳ್ಕೊಳ್ಳುವಂಥದ್ದು ಎಲ್ಲವನ್ನೂ ನಾವು ಮಾಡಬೇಕು. ಆಗ್ಲೇ ನಮಗೆ ಭಗವದ್ಗೀತೆ ಬರುತ್ತೆ ಅಂತ ಆಗತ್ತೆ. ಎಲ್ಲರಿಗೂ ಅರ್ಥವಾಗತ್ತೆ. ಪ್ರಾರಂಭದಲ್ಲಿ ಕಷ್ಟ ಅನ್ಸತ್ತೆ, 1 ವಾರ 2 ವಾರ ಕೇಳ್ತಾ ಇದ್ದಂಗೆ ಅರ್ಥ ಆಗಿ ಶುರು ಆಗುತ್ತೆ. ಖುಷಿ ಆಗುತ್ತೆ, ತುಂಬಾ ಸಂತೋಷ ಆಗ್ತವ. ಇರ್ಲಿ, ನಾನು ಶ್ಲೋಕ ಹೇಳ್ತೇನೆ, ಹೇಳಿ ನಿಧಾನಕ್ಕೆ ಹೇಳ್ತೀನಿ, ನೋಡ್ಕೊಳ್ಳಿ. ಕೊನೆಗೆ ಒಂದ್ಸತಿ ಶ್ಲೋಕ ಹೇಳ್ಕೊಡ್ತಾರೆ. ಅವಾಗ ಎಲ್ಲರೂ ಕೂಡ ಅದನ್ನ 2 ಸತಿ ಹೇಳ್ಬೇಕು, ಚೆನ್ನಾಗಿ ಬರುತ್ತೆ ಅವಾಗ. ಆಮೇಲೆ ಬೇಕಾದ್ರೆ ಇನ್ನೊಂದು 2-3 ಅಧ್ಯಾಯ ಆದ್ರೂ ಒಂದ್ಸತಿ ಹೇಳಿದ್ರೆ ಸಾಕಾಗುತ್ತೆ. 17ನೇ ಶ್ಲೋಕ. ಅವಿನಾಶಿತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇದು ಮೊದಲನೇ ಸಾಲಿನಲ್ಲಿ 16, 2ನೇ ಸಾಲಿನಲ್ಲಿ 16 ಅಕ್ಷರ, 32 ಅಕ್ಷರ ಇರುತ್ತೆ. 8 ಅಕ್ಷರಕ್ಕೆ ಒಂದು ಪಾಸ್ ಕೊಟ್ಬಿಟ್ಟು ಹೇಳ್ಬೇಕು. ಇದಕ್ಕೆ ಅನುಷ್ಠಪ್ ಛಂದಸ್ಸು ಅಂತ ಹೇಳ್ತಾರೆ. ಈ ತರ ಶ್ಲೋಕಗಳಿಗೆ ನಿಧಾನಕ್ಕೆ ಹೇಳಿದ್ರೆ ಬರುತ್ತೆ. ಈಗ ಪದ ವಿಭಾಗ ನೋಡ್ಕೊಳ್ಳಿ. ಅವಿನಾಶಿ ಟು ತದ್ ವಿಧಿ, ತದ್ವಿಧಿ ಅಂತಿದೆ. ತತ್ ಅಂತಂದ್ರೆ ಸಂಸ್ಕೃತದಲ್ಲಿ ಅದು ಅಂತ ಅರ್ಥ. ತತ್ ಅಂದ್ರೆ ಅದು ಅಂತ. ವಿಧಿ ಇದೆ ತಿಳ್ಕೋ ಅಂತ, ತಿಳ್ಕೊಳ್ಬೇಕು ಅಂತ. ವಿತ್, ವಿಧಿ, ವಿದ್ಯಾ, ವಿದ್ಯಾಲಯ, ವಿದ್ಯಾರ್ಥಿ, ಹೀಗೆಲ್ಲ ಬರುತ್ತೆ. ಜ್ಞಾಪಕ ಇಟ್ಕೊಳ್ಳೋಕೆ. ವಿಧಿ ಏನ ಸರ್ವಂ ಇದಂ ತತಂ, ಮೊದಲನೇ ಸಾಲು. ಇದನ್ನ ಹೀಗೆ ಅರ್ಥ ಮಾಡ್ಕೋಬೇಕು. ಸರ್ವಂ ಇದಂ, ಈ ಎಲ್ಲವೂ ಕೂಡ ಯಾವುದು ತತಂ ಅಂತ. ತತಂ ಅಂತಂದ್ರೆ ಅದು ಅಂತ, ತತ್ ಅಂತ ಹೇಳಿದ್ರಲ್ಲ ಅದು. ತತಂ ಅಂತಂದ್ರೆ ಎಲ್ಲಾ ಕಡೆ ಇರ್ತಕ್ಕಂಥದ್ದು. ಎಲ್ಲಾ ಕಡೆ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಭಗವಂತ. ಅವನಿಗೆ ತತಂ ಅಂತ ಹೇಳ್ತಾರೆ. ಸರ್ವವ್ಯಾಪಿ ಅವನು. ಭಗವಂತ ಇಲ್ಲದೆ ಇರ್ತಕ್ಕಂಥ ಸ್ಥಳನೇ ಇಲ್ಲ. ಆದ್ರಿಂದ ಅವನಿಗೆ ತತಂ ಅಂತ ಹೇಳ್ತಾರೆ. ತತ್ ಅಂದ್ರೆ ಅದು ಅಂತ, ತತಂ ಅಂದ್ರೆ ಅದು, ಎಲ್ಲಾ ಕಡೆ ಇರುತ್ತೆ ಅಂತ ಭಗವಂತ. ಈ ಸರ್ವಮಿದಂ ತತಂ, ಈ ಎಲ್ಲಾ ಕಡೆಯೂ ಇರತಕ್ಕಂಥ ತತಂ ಅಂದ್ರೆ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ. ಏನಾದ್ರೆ ಯಾವುದರಿಂದ, ಯಾವುದರಿಂದ ಇವನು ಅದು ಏನಂತಂದ್ರೆ ಅದು ಅವಿನಾಶಿ. ಭಗವಂತ ಅವನಿಗೆ ವಿನಾಶವೇ ಇಲ್ಲ. ವಿನಾಶ ಅಂತಂದ್ರೆ ಏನು ಅಂತಂದ್ರೆ, ವಿನಾಶದಲ್ಲಿ ಅರ್ಥ ಇದೆ ಅಂತಂದ್ರೆ ನಾಶ ಆಗುವಂಥದ್ದು. ವಿ ಅಂದ್ರೆ ವಿಶೇಷವಂತ ನಾಶ ಅಂತ. ಹಂಗಂದ್ರೆ ಭಗವಂತನಿಗೆ ಭಗವಂತನ ದೇಹ ಅಂತಂದ್ರೆ ಏನು, ನಮ್ಮ ದೇಹ ನಾಶ ಆಗ್ತಕ್ಕಂಥದ್ದು. ಭಗವಂತನ ದೇಹ ನಾಶ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವನ ದೇಹ ಈ ತರ ದೇಹ ಅಲ್ವೇ ಅಲ್ಲ. ಇದೆಲ್ಲ ಪ್ರಾಕೃತ ದೇಹ ಅಂತ ಕರೀತಾರೆ. ಅಂದ್ರೆ ಪ್ರಕೃತಿಯಿಂದ ಆಗಿರೋದು ದೇಹಕ್ಕೆ ಪ್ರಾಕೃತ ಅಂತ. ಅದೇ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಪಂಚಭೂತಗಳಿಂದ ಆಗಿರೋದು.
ಭಗವಂತನ ದೇಹ ಕೇವಲ ಜ್ಞಾನ ಮತ್ತು ಆನಂದದಿಂದ ಇರತಕ್ಕಂಥ ದೇಹ. ಅದಕ್ಕೆ ಅವನಿಗೆ ಸಚ್ಚಿದಾನಂದ ಅಂದ್ರೆ ಸತ್ ಚಿತ್ ಆನಂದ. ಚಿತ್ ಅಂದ್ರೆ ಜ್ಞಾನ, ಆನಂದ. ಹಂಗಾಗಿ ಆ ಭಗವಂತನಿಗೆ ಅವನು ಅವಿನಾಶಿ. ನಾವು ಒಂಥರ ನೀವು ಅವಿನಾಶಿ. ಯಾವುದು ಅಂತಂದ್ರೆ ಇದು ಏಕಾಗ್ರತೆ ಅಂತ ಕೇಳಿ ಗೊತ್ತಾಗ್ತದೆ. ಏನಂತಂದ್ರೆ ನಾನು ಅಂತಂದ್ರೆ ಯಾರು ಅಂತ ತಿಳ್ಕೊಳ್ಬೇಕು. ನಾನು ಅಂತಂದ್ರೆ ಯಾರು? ನಾನು ಅಂತಂದ್ರೆ ಪ್ರಾರಂಭದಲ್ಲಿ ನಮ್ಗೆ ತಿಳುವಳಿಕೆ ಕಡಿಮೆ ಇದ್ದಾಗ ನಾನು ಅಂದ್ರೆ ನಾನ್ರಿ ಶರೀರ ಅಂತ. ಸೊ ವಿ ಐಡೆಂಟಿಫೈ ವಿತ್ ದಿ ಬಾಡಿ ಇಟ್ ಸೆಲ್ಫ್. ನಾನು ಅಂದ್ರೆ ಈ ಬಾಡಿ ಅಂತ ಅನ್ಕೊಳ್ಳಿ. ಸ್ವಲ್ಪ ದೊಡ್ಡವರು ಆಗ್ತಾ 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 ಅರ್ಥತ್ತಿಲ್ಲ. ನಾನು ಅಂತಂದ್ರೆ ಶರೀರ ಅಲ್ಲ, ಇದು ಸ್ಥೂಲ ಶರೀರ ಅಂತ ಕರೀತಾರೆ ಅದಕ್ಕೆ. ಇದು ನಾನಲ್ಲ. ಮತ್ತೆ ನಾನು ಅಂದ್ರೆ ಯಾರು ಅಂದ್ರೆ ನಾನು ಅಂದ್ರೆ ಆತ್ಮ ಅಥವಾ ಜೀವ. ಇದ್ರ ಒಳಗಡೆ ನಾನು ವಾಸ ಮಾಡ್ತಿದ್ದೇನೆ. ಈ ಬಾಡಿ ಒಳಗಡೆಗೆ ಶರೀರದೊಳಗಡೆ ನಾನು ಇದ್ದೀನಿ ಅಂತ ಗೊತ್ತಾಗ್ತ. ಅದಕ್ಕೆ ಜೀವಾತ್ಮ ಅಂತ ಕರೀತಾರೆ. ಈ ಆತ್ಮ ಅನ್ನೋದಕ್ಕೂ ಕೂಡ ಅದು ಎಂದು ಕೂಡ ಸಾಯುವುದೇ ಅಲ್ಲ. ಮತ್ತೇನು ಅಂತಂದ್ರೆ ಒಂದೊಂದು ಜನ್ಮದಲ್ಲಿ ಒಂದೊಂದು ಶರೀರ ಸಿಕ್ತಿರುತ್ತೆ. ನಮ್ಮ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ, ಅಂದ್ರೆ ಪುಣ್ಯಕರ್ಮ ಅಥವಾ ಪಾಪಕರ್ಮ ಅನ್ನೋದಕ್ಕೆ ತಕ್ಕಂತೆ ಶರೀರ ಸಿಗುತ್ತೆ ಅಂತ ಹುಟ್ಟು ಸಿಗತ್ತೆ. ಮತ್ತೆ ಹುಟ್ಟುತ್ತಾ ಆಗ್ತಿರ್ತೀವಿ. ಅಂದ್ರೆ ಹುಟ್ಟೋದಂದ್ರೆ ಏನು, ಶರೀರದಲ್ಲಿ ಬಂದು ಸೇರ್ಕೊಳ್ಳೋದಷ್ಟೇ. ಈ ಶರೀರ ಅಂತಂದ್ರೆ ಅದು ಬೆಳೆಯತ್ತೆ, ವೃದ್ಧಿ ಆಗತ್ತೆ, ಆಮೇಲೆ ಸ್ವಲ್ಪ ದಿವಸ ಹಂಗೆ ಇರುತ್ತೆ, ಆಮೇಲೆ ಹೊಳೆಯಕ್ಕೆ ಶುರು ಆಗುತ್ತೆ, ಕೊನೆ ಹೊರಟೋಗುತ್ತೆ ಅಷ್ಟೇ. ಶರೀರ ಮಾತ್ರ ನಾಶ ಆಗೋದು, ಆತ್ಮ ಎಂದೂ ನಾಶ ಆಗಲ್ಲ. ಅದಕ್ಕೆ ಅವಿನಾಶಿ ಅಂತ ತಿಳ್ಕೊಳ್ಬೇಕು. ಆತ್ಮಕ್ಕೂ ನಾಶ ಇಲ್ಲ, ಭಗವಂತನಿಗೂ ನಾಶ ಇಲ್ಲ ಅಂತ. ಇನ್ನು ತುಂಬಾ ಅರ್ಥ ಇದೆ, ಇಷ್ಟು ತಿಳ್ಕೊಂಡು ಸಾಕು. ಅವಿನಾಶಿ, ವಿನಾಶಿ, ಅವಿನಾಶಿ. ನಾಶ ಇಲ್ಲ, ಆತ್ಮಕ್ಕೆ ನಾಶ ಇಲ್ಲ, ಸಾವಿಲ್ಲ. ಈ ಮತ್ತು ಅಷ್ಟೇ ಅಲ್ಲ, ಇದು ಭಗವಂತನ ಬಗ್ಗೆ ತಿಳ್ಕೊಂಡು ಭಗವಂತನಿಗೆ ನಾಶನೇ ಇಲ್ಲ. ಅವನೆಂದು ಪ್ರಳಯ ಆಗ್ಲಿ ಮತ್ತೊಂದಾಗ್ಲಿ ಯಾವ್ದಾದ್ರು ಹುಟ್ಟು ಇಲ್ಲ, ಸಾವು ಇಲ್ಲ. ಹುಟ್ಟಿಲ್ಲ ಅನ್ನಕ್ಕೆ ಅಜ ಅಂತಾರೆ. ಅವಿನಾಶಿ ಅಂದ್ರೆ ಅವನಿಗೇನು ವ್ಯತ್ಯಾಸವೇ ಆಗದಿರ್ತಕ್ಕಂಥ ಭಗವಂತ ಅವಿನಾಶಿ. ಭಗವಂತನಾದರೂ ಅವಿನಾಶಿ ಆದರೂ ಅಂತ ತೂ ಅಂತಂದ್ರೆ, ಮತ್ತು ಅದನ್ನ ಇಡೀ ಜಗತ್ತಿನಲ್ಲಿ ವ್ಯಾಪಿಸ್ಕೊಂಡಿರ್ತಕ್ಕಂಥ ತತಮ್ಮ ಭಗವಂತನು ಅವನು ಅವ್ಯಯಸ್ಯ ವಿನಾಶಂ ಕರ್ತುಂ ಕಚ್ಚಿತರತಿ. ವಿನಾಶಂ ಅವ್ಯಯಸ್ಯ, ಭಗವಂತ ಅವ್ಯಯ. ಅವ್ಯಯ ಅಂತಾರೆ. ವ್ಯಯ ಅಂದ್ರೇನು? ಖರ್ಚಾಗುವಂಥದ್ದು, ಅಂದ್ರೆ ಹಾಳಾಗುವಂಥದ್ದು. ಅವ್ಯಯ ಅಂದ್ರೆ ನಾಶ ಆಗಿರ್ತಕ್ಕಂಥ ಅವಿನಾಶಿ. ಅವನ ವಿನಾಶಂ, ವಿನಾಶಂ, ಅವನು ವಿನಾಶವನ್ನು ಮಾಡುವುದಕ್ಕೆ ನ ಕಶ್ಚಿತ್ ಕರ್ತುಂ ಅರ್ಹತಿ. ಕಶ್ಚಿತ್, ಯಾರಿಗೂ ಕೂಡ ಅವನನ್ನ ಸಾಯಿಸೋದಕ್ಕೆ ಆಗುವುದಿಲ್ಲ. ಭಗವಂತನಿಗೆ ಅಂತಲ್ಲ, ಭಗವಂತನನ್ನು ಅಲ್ಲಿ ಮುಟ್ಟಕ್ಕೆ ಆಗಲ್ಲ ನಾವು ಅಂತ. ಭಗವಂತ ಸರ್ವೋತ್ತಮ. ಇನ್ ಜೀವ ಅನ್ನತಕ್ಕಂಥದ್ದು ಏನಿದು, ಈ ಆತ್ಮನನ್ನ ಯಾರು ಸಾಯಿಸಕ್ಕಾಗಲ್ಲ. ನಿನ್ನೆ ಹೇಳಿದ್ದೆ ಅಂತಂದ್ರೆ ಜೀವಾತ್ಮ ಅಂತ ಏನಿದೆ ಅದು ಸಕಲ ಜೀವರಾಶಿಗಳು ಮತ್ತು ಭಗವಂತ ಮತ್ತು ಈ ಪ್ರಕೃತಿ, ಇದು ನಿತ್ಯವಾಗಿರುವಂಥದ್ದು. ಎಂದೂ ಇದಕ್ಕೆ ಸಾವಿಲ್ಲ. ರೂಪಾಂತರ ಆಗತ್ತೆ, ಸಾವಿಲ್ಲ. ಮತ್ತು ಈ ವಿಷಯ ತಿಳ್ಕೊಂಡು ಸಾಕು. ಜೀವ ಅಂದ್ರೆ ನಮ್ಮಲ್ಲಿರುತ್ತೆ. ಹಂಗಂದ್ರೆ ಸಾಯೋದು ಅಂದ್ರೆ ಏನು ಅಂತಂದ್ರೆ, ಸಾಯೋದು ಅಂತಂದ್ರೆ ಶರೀರವನ್ನ, ಯೂಸ್ಲೆಸ್ ಆಗಿರ್ತಕ್ಕಂಥ ಶರೀರವನ್ನು ಬಿಸಾಕಿ ಹೊಸ ಶರೀರ ಪಡ್ಕೊಳ್ಳೋದಷ್ಟೇ. ನಿನ್ನೆ ಅದೆಲ್ಲ ಕೇಳಿದ್ದೀನಿ ಅದನ್ನ. ಹಂಗೆ ಅದೇ ತರದಲ್ಲಿ ಇಲ್ಲಿ ಅವಿನಾಶಿತು ತದ್ವಿಧಿ ಏನ ಇದಂ ಸರ್ವಂ ತತಂ ಅಸ್ಯ ಅವ್ಯಯಸ್ಯ ವಿನಾಶಂ ಕರ್ತುಂ ಕಶ್ಚಿತ್ ನರತಿ. ಯಾರು ಕೂಡ ಈ ಆತ್ಮನನ್ನ ಸಾಯಿಸೋದಕ್ಕೆ ಸಾಧ್ಯನೇ ಇಲ್ಲ, ವಿನಾಶ ಆಗುದೇ ಇಲ್ಲ ಅಂತ ತಿಳ್ಕೊಳಪ್ಪ ಅರ್ಜುನ. ನಾವು ತಿಳ್ಕೊಳ್ಬೇಕು. ಅದನ್ನ ಯಾರು ಏನು ಮಾಡಕ್ಕಾಗಲ್ಲ. ಮುಂದೆ ವಿಸ್ತಾರವಾಗಿ ಅದನ್ನ ಹೇಳ್ತಾ ಇದ್ರೆ ಜೀವ ಅಂತಿದೆ. ಯಾಕಂತ ಇದು ಸ್ಥೂಲ ದೇಹ, ನಮ್ಮ ದೇಹ ಇದ್ರೆ ಇದು ಸ್ಥೂಲ ದೇಹ. ಆಮೇಲೆ ಸೂಕ್ಷ್ಮ ದೇಹ ಅಂತ ಇನ್ನೊಂದಿದೆ. ನಾನು ಅಂತಕ್ಕಂಥ ಒಂದು ಪ್ರಜ್ಞೆ, ನಾನು ಅಂತ ಇರ್ತೀವಲ್ಲ, ಅದು ಸೂಕ್ಷ್ಮ. ಇನ್ನೂ ಸೂಕ್ಷ್ಮವಾದಂಥದ್ದಿದೆ. ಕೊನೆಗೆ ಸ್ವರೂಪ ದೇಹ, ಸ್ವರೂಪ ಜೀವ ಅಂತ ಇರುತ್ತೆ. ಇದೆಲ್ಲ ನಿಧಾನಕ್ಕೆ ಅರ್ಥ ಆಗುತ್ತೆ. ಮೊದಲನೇ ಈ ಶ್ಲೋಕದಲ್ಲಿ ಇಷ್ಟು ಇವತ್ತಿಗೆ ಅರ್ಥವಾಗಲ್ಲ. ಇಷ್ಟು ಸ್ವಲ್ಪ ತಿಳ್ಕೊಂಡ್ರೆ ಸಾಕೆ. ಅಂತಂದ್ರೆ ನನ್ನ ಶರೀರ ಅಂದ್ರೆ ಬೇರೆ, ಜೀವ ಅಂದ್ರೆ ಬೇರೆ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ಮತ್ತೆ ಆ ಜೀವವನ್ನ ಯಾರು ಕೂಡ ಶರೀರನ ಹೊಡೆದಾಕಂಗೆ ಅದು ಹೊಡೆದಾಕಕ್ಕೆ ಸಾಧ್ಯ ಅಲ್ಲ. ಅದು ಒಂದು ಬಾಡಿಯಲ್ಲಿ ಇನ್ನೊಂದು ಬಾಡಿ ಸಿಗುತ್ತೆ, ಏನ್ ತೊಂದರೆ ಆಗಲ್ಲ. ಹೇಳಿ ಶ್ಲೋಕ ಇವಾಗ. ಇಲ್ಲಿ ಅವಿನಾಶಿ ಎಂದು ಗೊತ್ತಾಯ್ತು. ತದ್ವಿತಿಯನ್ನು ತಿಳ್ಕೊ. ಯಾವ್ದ್ರಿಂದ
ಸರ್ವಂ ಇದಂ ತತಂ, ಇದಂ ಸರ್ವಂ ಎಲ್ಲವನ್ನು ಕೂಡ ತತಂ ಅಂದರೆ ವ್ಯಾಪ್ತನಾಗಿರತಕ್ಕಂಥದ್ದು ಭಗವಂತ ತತ್ವ. ಅದೇ ರೀತಿ ಜೀವ ಕೂಡ ಅದು ವಿನಾಶಂ ಅವ್ಯಯಸ್ಯ ಅಸ್ಯ ನ ಕಶ್ಚಿತ್ ಕರ್ಮರಸಿ. ರೈಟ್, ಶ್ಲೋಕ ಹೇಳಿ ಇವಾಗ. ಚೈತ್ರ ಅವ್ರಿಗೆ ಹೇಳ್ಕೊಡ್ತೀನಿ, ಅವ್ರು ಜೋರಾಗಿ ಹೇಳ್ತಾರೆ. ಮಿಕ್ಕಾದವರು ಅವ್ರ ಜೊತೆಗೆ ರಿಪೀಟ್ ಮಾಡೋದು. ಜಿ ಲಾಸ್ಟ್ ಅಲ್ಲಿ ಇಲ್ಲ ಲಾಸ್ಟ್ ನಲ್ಲಿ ಬೇಡ. ಇಲ್ಲ ಜಿ, ರೆಕಾರ್ಡ್ ಆಗುತ್ತೆ. ನೀವು ಅದೇ ತಾನು ಹೇಳಿದ್ದು ಮಾತು. 18ನೇ ಶ್ಲೋಕ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ಯುಧ್ಯಸ್ವ ಭಾರತ. ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತಾಃ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಅಂತವಂತ, ಅಂತವಂತ ಅಂದ್ರೇನು? ಅಂತವಂತ ಅಂತಂದ್ರೆ ಬಲವಂತ ಅಂತ ಕೇಳಿವೆ ನಾವು. ಬಲಚಾರಿಗೆ ಬಲವಂತ ಅಂತ ಅಂತಾರೆ. ಹಾಗೆ ಅಂತವಂತ ಅಂತಂದ್ರೆ ಈ ದೇಹಗಳು ನಾಶ ಆಗುವಂಥದ್ದೇ. ಯಾವ್ದಾದ್ರು ದೇಹ ಇಟ್ಕೊಳಕ್ ಆಗ್ತಾ, ಅದಕ್ಕೊಂದು ಲೈಫ್ ಸ್ಪ್ಯಾನ್ ಇರುತ್ತೆ, ಇಷ್ಟು ವರ್ಷ ಅಂತ, ಅಷ್ಟೇ ಮುಗಿತದೆ. ಪ್ರತಿಯೊಂದು ಜಡ ವಸ್ತುಗಳಿಗೂ ಕೂಡ ವ್ಯತ್ಯಾಸ ಆಗುತ್ತೆ. ಆ ವ್ಯತ್ಯಾಸ ಆಗಕ್ಕೆ ನಾವು ನಾಶ ಅಂತ ಕರಿತೀವಿ. ಹಾಗೆ ಇಲ್ಲಿ ಶರೀರ ನಾಶ ಆಗತಕ್ಕಂಥದ್ದೇ. ಎಷ್ಟು ವರ್ಷ, ಕೋಟಿ ವರ್ಷಗಳಿಂದ ನೋಡಿದ್ವಿ ಇದು ನಾಶ ಆಗುವಂಥದ್ದೇ. ಫಸ್ಟ್ ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಫ್. ಬಟ್ ನಾವು ನಂಬಲ್ವಲ್ಲ. ನಾನು ಅಂದ್ರೆ 1000 ವರ್ಷ ಇರ್ತೀವಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಮೆಂಟಲಿ. ನಾವು ಅಂತಂದ್ರೆ 100 ವರ್ಷ ಇರ್ತೀವಿ ಅಂತ ಯೋಚನೆ ಮಾಡ್ಕೊಂಡು, ಈ ಜೀವಿಚೇತ್ ಶತಂ ಸಮಾಹ ಅಂತ ಉಪನಿಷತ್ತು ಬರ್ತದೆ. 100 ವರ್ಷಗಳು ಸಂತೋಷವಾಗಿರ್ರಿ ಅಂತ ಹೇಳ್ತಾರೆ ಅಷ್ಟೇ. ಅಲ್ಲದೆ ಇದು ತಿಳ್ಕೊಳಕಿಲ್ಲ, ಇದು ಶರೀರ ನಾಶ ಆಗುವಂಥದ್ದೇ. ನೀವು ಗೋಳಾಡಿದ್ರು ಅಷ್ಟೇ, ಬಿದ್ರು ಅಷ್ಟೇ, ನೆಗದ್ರು ಅಷ್ಟೇ, ಏನ್ ಮಾಡಿದ್ರು ಅಷ್ಟೇ. ಅಂತವಂತ ಅಂತ ಅದೇನು ಕೊನೆ. ಅಂತವಂತ ಅದೇ ಬಲವಂತ ಶೂರವಂತ ಅನ್ನೋದು ಹಾಗೆ ಅಂತವಂತ. ಇಮೇ ದೇಹ, ಈ ಎಲ್ಲಾ ಶರೀರಗಳು ದೇಹ ನೋಡಿ, ಇಮೇ ದೇಹ, ಈ ಎಲ್ಲಾ ದೇಹಗಳು ಕೂಡ ಅಂತವಂತ ನಾಶ ಆಗುವಂಥದ್ದು. ಅದು ಹುಲಿ ಇರ್ಲಿ, ಸಿಂಹ ಇರ್ಲಿ, ಸೊಳ್ಳೆ ಇರಲಿ, ಎಲ್ಲದಕ್ಕೂ ನಾಶ ಆಗುವಂಥದ್ದು ಶರೀರ ನಾಶ ಆಗುವಂಥದ್ದು ಅಂತ ತಿಳ್ಕೊಳ್ಬೇಕು. ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತಾಹ ಶರೀರಿಣಃ. ಶರೀರಿಣ ಅಂತಂದ್ರೆ ದೇಹಿನ ಅಂತ, ಅದು ದೇಹದೊಳಗೆ ಇರ್ತಕ್ಕಂಥ ಜೀವ ಅಥವಾ ಏನು ಆತ್ಮ ಅಂತ ಕರಿತೀವಿ, ದಟ್ ಎನರ್ಜಿ. ಅದು ನಿತ್ಯಸ್ಯ ಉಕ್ತ, ಯಾವಾಗಲೂ ಇರುತ್ತೆ, ನಿತ್ಯ ಸ್ವರೂಪ. ಆ ಜೀವ ಅನ್ನೋದು ಮಾತ್ರ ಅದು ಸಾಯಲ್ಲ, ಶರೀರ ಮಾತ್ರ ಹೋಗುತ್ತೆ. ನಿತ್ಯಸ್ಯ ಶರೀರಿಣಃ ಇಮೇ ದೇಹ ಅಂತವಂತ. ಆಮೇಲೆ ಇದು ಆಮೇಲೆ ತಿರ್ಗ ಅನಾಶಿನಃ ಅಪ್ರಮೇಯಸ್ಯ ನಿತ್ಯಸ್ಯ ಶರೀರಣಃ. ಇಲ್ಲಿ ಇನ್ನೂ ಒಂದು, ಈ ಒಂದೊಂದು ಶ್ಲೋಕಗಳು ಕೂಡ ಭಗವಂತನ ಪರವಾಗಿ ಅರ್ಥ ಮಾಡೋದು, ಜೀವದ ಪರವಾಗಿ ಅರ್ಥ ಮಾಡೋದು. ಯಾಕಂದ್ರೆ ಜೀವ ಅಂತಂದ್ರೆ ಏನು ಅಂತಂದ್ರೆ, ಆತ್ಮ ಅಂತಂದ್ರೆ ಪರಮಾತ್ಮನ ಪ್ರತಿಬಿಂಬ, ಭಗವಂತ ಬಿಂಬ, ನಾವು ಪ್ರತಿಬಿಂಬ. ಭಗವಂತ ಬಿಂಬ ಅಂತಂದ್ರೆ ಏನು ಅಂದ್ರೆ, ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋತೀವಿಲ್ಲ, ನೋಡ್ಕೊಂಡಾಗ ನಮ್ಮ ಮುಖ ಅಲ್ಲಿ ಕಾಣಿಸುತ್ತೆ, ನಾವು ಹೆಂಗಿದ್ವೋ ಹಂಗೆ ಕಾಣಿಸುತ್ತೆ. ವಿ ಆರ್ ಆಲ್ ದಿ ರಿಫ್ಲೆಕ್ಷನ್ಸ್ ಆಫ್ ಗಾಡ್ ಅಂತ, ಭಗವಂತನ ರಿಫ್ಲೆಕ್ಷನ್ಸ್ ನಾವು. ಹಂಗಾಗಿ ನಮಗೂ ಕೂಡ ಅನೇಕ ಗುಣಗಳು, ಭಗವಂತನಿಗಿರ್ತಕ್ಕಂಥ ಗುಣಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಅದರಿಂದ ನಾವು ಅದನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ನಾವು ಪಶು ತರ ಇರ್ತೀವಿ ಪ್ರಾರಂಭದಲ್ಲಿ, ತಿಳುವಳಿಕೆ ಇದ್ದಾಗ. ತಿಳುವಳಿಕೆ ಬಂದ್ಮೇಲೆ ಮನುಷ್ಯತ್ವ ಬರುತ್ತೆ, ಪಶುತ್ವದಿಂದ ಮನುಷ್ಯತ್ವ, ಮನುಷ್ಯದಿಂದ ದೈವತ್ವ ಬರುತ್ತೆ. ಈ ಒಂದು ಪ್ರೋಸೆಸ್ ತಿಳ್ಕೊಳ್ಬೇಕು. ಅದಕ್ಕೆ ಸಂಸ್ಕಾರ ಆಗಬೇಕು, ವಿಷಯ ಜ್ಞಾನ ತಿಳ್ಕೊಳ್ಬೇಕು. ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತಾಹ ಶರೀರ, ಉಕ್ತಾರ ಹೇಳಲ್ಪಟ್ಟಿದೆ ಅಂತ. ಅನಾಶಿನಃ ಅಪ್ರಮೇಯಸ್ಯ, ಭಗವಂತ ಅವನು ಅನಾಶಿನಃ, ಭಗವಂತರಿಗೆ ನಾಶ ಇಲ್ಲ, ಆತ್ಮಕ್ಕೂ ನಾಶ ಇಲ್ಲ. ಜೊತೆಗೆ ಅಪ್ರಮೇಯ, ಅಪ್ರಮೇಯ ಅಂತಂದ್ರೆ ಭಗವಂತನಿಗೆ ಯಾವುದೇ ಕಾರಣ ಇಲ್ಲ, ಭಗವಂತ ಇರ್ತಾನೆ, ಸತ್ ಅಂತ ಹೇಳ್ತಾರೆ, ಸದಾಕಾಲ ಇರ್ತಕ್ಕಂಥ ಅಪ್ರಮೇಯ. ಆತ್ಮಕ್ಕೂ ಏನೂ ಕಾರಣ, ಆದ್ರೆ ಶರೀರಕ್ಕೆ ಕಾರಣ ಉಂಟಿದೆ.
ಕಾರ್ಯ ಕಾರಣ ಅಂತ ಶಬ್ದ ಇದೆ, ಕೇಳಿರ್ಬೇಕು. ಕಾರ್ಯ ಕಾರಣ ಅಂತ, ಒಂದು ಕಾರಣ ಇದ್ರೇನೆ ಒಂದು ಕಾರ್ಯ ಆಗ್ಬೋದು, ಒಂದು ಕಾರಣ ಇರ್ಬೇಕು, ರೀಸನ್. ತಿಳುವಳಿಕೆ ಇದ್ದವ್ರಿಗೆ ಏನು ಅರ್ಥವಾಗಲ್ಲ, ತಿಳುವಳಿಕೆ ಬಂದವ್ರಿಗೆ ಈಗ ಮರ ಇತ್ತು, ತಡಾರು ಬಿದ್ದೋಯ್ತು. ಗೊತ್ತಿಲ್ದಿದ್ರು ಹೇಳ್ತಾರೆ ಮರ ಇದ್ದಿಗೆತೆಗೆ ಬಿದ್ದೋಯ್ತು ಅಂತ ಹೇಳ್ತಾರೆ. ಇದ್ದಿಗೆತೆಗೆ ಬಿದ್ದಿಲ್ಲಪ್ಪ, ಅದಕ್ಕೊಂದು ಕಾರಣ ಇದೆ. ಏನು ಅಂತಂದ್ರೆ ಒಳಗಡೆ ನೀರೆಲ್ಲ ಸುತ್ತು ಟಾರ್ ಹಾಕ್ಬಿಟ್ಟು ಫುಟ್ಪಾತ್ ಕಪ್ಬಿಟ್ಟು ಅದಕ್ಕೆ ನೀರೇ ಇಲ್ದಿರೋ ಹತ್ರ ಮಾಡಿದ್ದೆ, ಬೇರೆಲ್ಲ ಒಣಗೋಗಿತ್ತು ಅಂತ, ಅಥವಾ ಅದಕ್ಕೆ ವಯಸ್ಸಾಗಿ ಹೋಗ್ಬಿಟ್ಟಿತ್ತು ಅಂತ. ಹೀಗೆ ಕಾರಣ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಕಾರ್ಯ ಅಂದ್ರೆ ನಡೆಯತಕ್ಕಂತ ಘಟನೆ. ಸೊ ನಮಗೆ ಕಾರಣವು ಕಾರ್ಯ ಯಾಕೆ ಅಂತಂದ್ರೆ ನಾವೆಲ್ಲ ನಮ್ಮ ಕರ್ಮಾನುಸಾರವಾಗಿ ಹುಟ್ಟಿರ್ತೀವಿ, ಕಾರ್ಯಕಾರಣ ಸಂಬಂಧ ಉಂಟು. ಭಗವಂತನಿಗೆ ಏನು ಕಾರಣ ಇಲ್ಲ, ಅವ್ರಿಗೆ ಕರ್ಮ ಬಂಧನವಿಲ್ಲ, ಅದಕ್ಕೆ ಅವ್ರಿಗೆ ಅಪ್ರಮೇಯ ಅಂತ ಹೆಸರು. ಅಪ್ರಮೇಯ ಇದೆಲ್ಲ ಇದೆ ಅಂದ್ರೆ ನೀನು ನಿನ್ನ ಆತ್ಮ ಶಾಶ್ವತ ಇರ್ತಕ್ಕಂಥ, ಶರೀರ ಮಾತ್ರ ನಾಶವಾಗುವಂತ. ನೀನು ಯುದ್ಧ ಮಾಡಿದ್ರು ಸಾಯ್ತಿ, ಮಾಡದೇ ಇದ್ರು ಸಾಯ್ತಿ. ಮನೇಲಿ ಕೂತ್ಕೊಂಡಿರ್ತೀವಪ್ಪ, ನಾವು ಯುದ್ಧ ಬೇಡ ನಮ್ಗೆ ಅಂತ ರೂಮ್ ಬಾಗಿಲು ಹಾಕೊಂಡು ಕೂತಿದ್ರು ಸಾಯೋದೆ. ಸಾಯೋದು ನಿಶ್ಚಯ. ಹುಟ್ಟುವುದು ಎಷ್ಟು ಸತ್ಯವೋ ಸಾಯೋದು ಅಷ್ಟೇ ಸತ್ಯ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೇವೆ? ಮಾಡ್ಬೇಡ ನೀನು. ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧ ಮಾಡು ನೀನು, ಇದು ಧರ್ಮ ಯುದ್ಧ, ನೀನು ಮಾಡಿ ನೀನು ಅಂತ ಹೇಳ್ತೇನೆ. ಕೃಷ್ಣ ಪ್ರೇರಣೆ ಕೊಡ್ತೇನೆ ಅರ್ಜುನಿಗೆ. ಇನ್ನೊಂದ್ಸರಿ ಶ್ಲೋಕ ಹೇಳ್ತೀನಿ ನೋಡ್ಕೊಳ್ಳಿ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಭಾರತ ಅಂತಂದ್ರೆ ಅರ್ಜುನಿಗೆ ಹೇಳ್ತಾರಂತ. ಆಮೇಲೆ 19ನೇ ಶ್ಲೋಕ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಇನ್ನೊಂದ್ಸತಿ ನೋಡ್ಕೊಳ್ಳಿ. ಯಯೇನಂ ವೇತ್ತಿ ಹಂತಾರಂ, ಅಲ್ಲಿ ನಿಲ್ಲಿಸ್ಬೇಕು. ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಈಗ ಪದ ವಿಭಾಗ ನೋಡ್ಕೊಳ್ಳಿ. ಯಾ ಅಂತಿದೆಯಲ್ಲ ಅದು ಯಾ ಅಂದ್ರೆ ಉಚ್ಚಾರಣೆಗೋಸ್ಕರ ಯಾ ಅಂತ. ಇದರ ಯಹ, ಯಹ ಅಂದ್ರೆ ಯಾರು ಅಂತ. ಯಹ ಅಂದ್ರೆ ಯಾರು. ಏನಂ ವೇತ್ತಿ ಹಂತಾರಂ, ಯಾರು ಏನಂ ಅಂದ್ರೆ ಈ ಆತ್ಮನ್, ಏನಮ್ಮ ಇದನ್ನು ಅಂತ, ಇದನ್ನು ಅಂದ್ರೆ ಹೇಳಿದ್ರಲ್ಲ ಆತ್ಮನನ್ನು ಹಂತಾರಂ ವೇತ್ತಿ, ನಾನು ಹಂತಾರ, ನಾನೇ ಕೊಲ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಆತ್ಮನ್ ಕೊಲ್ಲಕ್ಕಾಗಲ್ಲ. ಆ ರೀತಿ ಅನ್ಕೊಂಡ್ರೆ ಆತ್ಮ ಇವನನ್ನ ಸಾಯಿಸ್ತಾ ಇದೀನಿ ಅಂತ ಅನ್ಕೋತೀವಲ್ಲ, ಆತ್ಮ ಸಾಯಿಸಕ್ಕಾಗಲ್ಲ, ಶರೀರ ಮಾತ್ರ ಸಾಯಿಸಕ್ಕಾಗೋದು. ಈ ರೀತಿಯ ತಪ್ಪ್ಯಾರು ತಿಳ್ಕೊತಾರ. ಯಹ ಏನಂ ಹಂತಾರಂ ವೇತ್ತಿ, ಚ ಅಂದ್ರೆ ಮತ್ತು ಯಹ ಏನಂ ಹತಂ ಮನ್ಯತೆ, ಏನಂ ಇವನನ್ನು ಹತಂ ಮನ್ಯತೆ, ನಾನು ಸಾಯಿಸಿದ್ದೆ ಅಂತ ಅನ್ಕೊಳ್ತಾರಲ್ಲ, ನಾನ್ ಸಾಯಿಸಿದ್ದೆ. ಹತಂ ಅಂದ್ರೆ ಹತ ಮಾಡೋದು, ಹತ್ಯೆ ಮಾಡೋದು. ಕನ್ನಡದಲ್ಲೂ ಅದೇ ಶಬ್ದ ಹತಂ. ಮನ್ಯತೆ ಅಂದ್ರೆ ಅದು ಕನ್ನಡ ಮನ್ನಿಸುತ್ತಾರೋ ಅಥವಾ ಭಾವಿಸುತ್ತಾರೋ ಅಂತವರು. ಅಂದ್ರೆ ಯಹ ಏನಂ ವೇತ್ತಿ ಹಂತಾರಂ, ಯಹ ಚ ಯಹ ಏನಂ ಹಂತಂ ಮನ್ಯತೆ, ನಾನು ಇವ್ರನ್ನ ಕೊಂದವನು, ನಾನು ಇವ್ರನ್ನ ಕೊಲ್ತಾ ಇದ್ದೀನಿ ತಂದ್ಕೊಡ್ತಕ್ಕಂಥದ್ದು. ಎರಡೂ ಕೂಡ ನಾನು ಉಭೌ ತೌ ಅಂತ, ತೌ ಉಭೌ ಅವರಿಬ್ಬರು ಕೂಡ, ತೌ ಅಂದ್ರೆ ಅವರು ಅಂತ, ಉಭೌ ಅಂದ್ರೆ ಇಬ್ಬರು, ಅವರಿಬ್ಬರೂ ಕೂಡ ನ ವಿಜಾನೀತಃ, ಅವ್ರಿಗೆ ಜಾನನ ಅಂದ್ರೆ ತಿಳ್ಕೊಡೋದು, ಹಿಂದಿನ ಜಾನ್ತಾಯ ಅಂತ, ಇದು ಅದೇ ವಿಜಾನೀತು ಅಂತ. ಅಲ್ಲಿ ವಿಜಾನೀತು ಅಂತ ಅವ್ರು ವಿಶೇಷವಾಗಿ ಅವ್ರಿಗೆ ತಿಳುವಳಿಕೆ ಇಲ್ಲ, ಅವ್ರಿಗೆ ಜ್ಞಾನ ಇಲ್ಲ ಅವ್ರಿಗೆ. ಯಾಕಂದ್ರೆ ನ ಅಯಂ ಹಂತಿ ನ ಹನ್ಯತೆ, ಅಯಂ ಅದು ಈ ಆತ್ಮನನ್ನ ನ ಹಂತಿ, ಯಾರು ಕೊಲ್ಲಕ್ಕಾಗಲ್ಲ, ನ ಹನ್ಯತೆ ಕೊಲ್ಲಕ್ಕೂ ಆಗಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. ನಾವು ಸಾಯಿಸೋಕ್ಕೂ ಆಗಲ್ಲ, ನಾವು ಸಾಯಲ್ಲ. ನಾವು ಅಂತಂದ್ರೆ ನಾನು ಅಂದ್ರೆ ಆತ್ಮ ಅಂತ. ಸೊ ಆತ್ಮದ ಒಂದು ಗುಣವನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಶರೀರ ಇರತಕ್ಕಂತ ಜೀವ, ಅದನ್ನ ಯಾರು ಸಾಯಿಸಕ್ಕಾಗೋದು. ನಮ್ಗಳು ಗೊತ್ತಿಲ್ಲ ಅಂತಲ್ಲ, ಇದು ಗೊತ್ತಿದೆ, ಬಳಸ್ತಾ ಇರ್ತೀವಿ ಶಬ್ದ, ಆದ್ರೆ ಡೀಪಾಗಿ ಯೋಚನೆ ಮಾಡಿಲ್ಲ, ಕಾಂಟೆಂಪ್ಲೇಟ್ ಮಾಡಿರೋಲ್ಲ. ಏನಂದ್ರೆ ಹೇಳಲ್ವಾ, ಯಾವ ಜನ್ಮದ ಪ್ರಾರಬ್ಧ ಕರ್ಮನೋ ಏನ್ ಕಥೆಯೋ ಅಂತ.
ಯಾವ ಜನ್ಮದ್ದು ಪ್ರಾರಬ್ಧ ಕರ್ಮ ಅನ್ನೋ ಒಂದು ಯಾವ ಜನ್ಮದ ಕರ್ಮನೋ ಏನಕ್ಕೆ ಯಾವ ಜನ್ಮದ್ದು ಅಂದ್ರೆ ಅರ್ಥ ಏನು, ಇನ್ನೆಲ್ಲೋ ಹುಟ್ಟಿದ್ವಿ ಅಂತ ಆಯ್ತಲ್ವಾ, ಎಲ್ಲೋ ಹುಟ್ಟಿದ್ವಿ, ಅಲ್ಲಿ ಏನೇನು ಪಾಪಕರ್ಮಗಳು ಮಾಡಿದ್ವಿ ಪುಣ್ಯಕರ್ಮ ಮಾಡಿದ್ವಿ ಇವಾಗ ಅನುಭವಿಸ್ತಾ ಇದೀವಿ ಅಂತ ಹೇಳ್ಬೇಕಾಗ್ ಬಂದ್ರೆ ಕೆಲಸದವಳು ಹೇಳ್ತಾಳೆ, ಏನು ಓದಿರಲ್ಲ ಪಾಪ, ಅವಳು ಕೂಡ ಹೇಳ್ತಾಳೆ ಯಾವ್ದೋ ಜನ್ಮದ ಕರ್ಮ ಸ್ವಾಮಿ, ನಾವೇನ್ ಮಾಡಕ್ ಆಗತ್ತೆ ಅಂತ. ಅರ್ಥ ಜನ್ಮಾಂತರಗಳಿದೆ, ಒಂದೊಂದು ಜನ್ಮದಲ್ಲಿ ಒಂದೊಂದು ಶರೀರ ಬರ್ತಿರುತ್ತೆ ಅನ್ನತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ಯಾರು ಕೂಡ ಆತ್ಮನ ಅಂದ್ರೆ ಆತ್ಮ ಅಂದ್ರೆ ಅವಿನಾಶಿ ಅಂತ ತಿಳ್ಕೊಳ್ಬೇಕು ಅಂತ ಶ್ಲೋಕ ಇದೆ. ಶ್ಲೋಕ ಓದ್ತೀನಿ ನೋಡ್ಕೊಳ್ಳಿ. ಯ ಏನಂ ವೇತ್ತಿ, ವೇತ್ತಿ ಅಂತಂದ್ರೆ ಅಲ್ಲೇ ಬಂತು ನೋಡಿ, ವಿತ್ ಅಂತಂದ್ರೆ ತಿಳ್ಕೊಳ್ಳೋದು ಅಂತ ಅರ್ಥ. ವಿದ್ಧಿ ವೇತ್, ವೇತ್ತಿ ಅಂದ್ರೆ ತಿಳ್ಕೊಳ್ತಾರ ಅಂತ. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಅಯಂ ಅಂದರೆ ಇದು ಅಂತ ಅರ್ಥ. ನಾಯಂ ಹಂತಿ ನ ಹನ್ಯತೆ. 20ನೇ ಶ್ಲೋಕ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನ ಅಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜಃ ನಿತ್ಯಃ ಶಾಶ್ವತಃ ಅಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ. ಈ ರೀತಿ ಪದವಿಭಾಗ ಮಾಡಬೇಕು. ಈಗ ಅರ್ಥ ನೋಡಿ. ಈಗ ಅಯಂ ಅಂದ್ರೆ ಇದು ಅಂತ ಯಾವುದು, ಇಲ್ಲ ಆತ್ಮದ ವಿಷಯ ಹೇಳ್ತಾ ಇರುವಂತದ್ದು. ಇನ್ನೊಂದ್ ಎರಡು ಮೂರು ಶ್ಲೋಕದಲ್ಲಿ ಅದೇ ಬರುತ್ತೆ. ಫಸ್ಟ್ ಆತ್ಮದ ಬಗ್ಗೆ ತಿಳ್ಕೊಂಡ್ರೆ ಮಿಕ್ಕಿದ ಸುಲಭವಾಗಿ ಅರ್ಥವಾಗುತ್ತೆ ಅಂತೇಳಿ 2ನೇ ಅಧ್ಯಾಯದಲ್ಲಿ ಇರುವಂತದ್ದು. ಅಯಂ ಅಂತದ್ದು ಈ ಆತ್ಮ ಅಂದಿದೆ, ಅದು ಕದಾಚಿತ್ ನ ಜಾಯತೆ, ಕದಾಚಿತ್ ಎಂದೆಂದಿಗೂ ಕೂಡ, ಯಾವ ಕಾಲದಲ್ಲೂ ಕೂಡ ನ ಜಾಯತೆ ಅಂದ್ರೆ ಹುಟ್ಟುವುದಿಲ್ಲ ಅಂತ. ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಒಂದೇ ತರ ಇರ್ತದೆ. ನಾವು ಶರೀರ ಹುಟ್ಟೋದು ಸಾಯೋದು ಅಷ್ಟೇ. ಇದರಿಂದ ಆತ್ಮಕ್ಕೆ ಹುಟ್ಟು ಅಂತಿಲ್ಲ. ಅಯಂ ಈ ಆತ್ಮ ಕದಾಚಿತ್ ಎಂದೆಂದಿಗೂ ಕೂಡ ನ ಜಾಯತೆ ವಾ ನ ಮ್ರಿಯತೆ. ವಾ ಅಂದ್ರೆ ಮತ್ತು ನ ಮ್ರಿಯತೆ ಸಾಯುವುದು ಇಲ್ಲ, ಹುಟ್ಟೋದು ಇಲ್ಲ, ಸಾಯುವುದು ಇಲ್ಲ. ಮ್ರಿಯತೆ, ಮ್ರಿಯತೆ ಮರಣ ಹೊಂದುವುದು, ಅದಾಗಲ್ಲ. ವಾ ವಾ ಅಂದ್ರೆ ಮತ್ತು ಅಥವಾ ಹಾಗೂ ಏನ್ ಅಥವಾ ಅನ್ಕೋಬಹುದು. ಭೂತ್ವ ಭೂಯ ಭವಿತಾನ. ಭೂತ್ವ ಅಂದ್ರೆ ಹುಟ್ಟಿ ಅಥವಾ ಉತ್ಪತ್ತಿಯಾಗಿ, ಭೂಯ ಭವಿತಾನ. ಭೂಯ ಅಂದ್ರೆ ಭೂಯು ಭೂಯು ನವಾಮ್ಯಹಂ ಅಂತ. ಭೂಯ ಅಂದ್ರೆ ಮತ್ತೆ ಮತ್ತೆ ಅಂತ. ಮತ್ತೆ ಭವಿತಾನ ಮತ್ತೆ ಇರೋದಿಲ್ಲ ಅಂತೇನಿಲ್ಲ. ಅಥವಾ ಇರೋದಿ ಒಂದ್ಸಲಿ ಹುಟ್ಟಿದ ಅಂದ್ರೆ ಶರೀರ ಪಡ್ಕೊಂಡ್ರೆ ಶರೀರ ಹೋಯ್ತು ಅಷ್ಟೇನೆ. ಭೂತ್ವ ಭೂಯ ಭವಿತಾನ. ಅಯಂ ಅಜಃ, ಇವನು ಅಜ. ಜ ಅಂದ್ರೆ ಹುಟ್ಟುವುದು. ಜ ಅಂದ್ರೆ ಅನೇಕ ಕಡೆ ಬರ್ತಿತ್ತು. ಜ ಅಂದ್ರೆ ಹುಟ್ಟುವುದು. ವನಜ, ಕಾಡಿನಲ್ಲಿ ಹುಟ್ಟಿದಂತ ಹೂಗೆ ವನಜ ಅಂತಾರೆ. ಸರೋಜ, ಸರೋವರದಲ್ಲಿ ಹುಟ್ಟಿದಂತ ಸರ ಸರೋವರದಲ್ಲಿ ಜ ಹುಟ್ಟಿದಂತದ್ದು ಕಮಲಕ್ಕೆ ಸರೋಜ ಅಂತಾರೆ. ಹೀಗೆ ಅಯಂ ಅಜಃ, ಜ ಅಂದ್ರೆ ಹುಟ್ಟುವುದು. ಅಜ ಅಂದ್ರೆ ಜನ್ಮರಹಿತನು. ಇವನು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇವನು ಅಂತಾರೆ ಆತ್ಮ ಅಂತ ನಾವು ಹಾಕೋಬೇಕು, ಅಧ್ಯಾಹಾರ ಮಾಡ್ಬೇಕು. ಆತ್ಮ, ಇದಕ್ಕೆ ಹುಟ್ಟೇನಿಲ್ಲ. ಅದಕ್ಕೆ ಆತ್ಮ ಎಲ್ಲ ಸತ್ತು ಆತ್ಮ ಹುಟ್ಟು ಅಂತನ್ನೋಂಥದ್ದಿಲ್ಲ. ಆತ್ಮಕ್ಕೆ ಸಾವಿಲ್ಲ. ಇನ್ನು ನಿಧಾನಕ್ಕೆ ಯೋಚನೆ ಮಾಡಿ ಹೊಳೆಯುತ್ತ ಮನೆ. ನಿತ್ಯ, ಸದಾಕಾಲ ಇರ್ತಕ್ಕಂಥದ್ದು ನಿತ್ಯ. ಶಾಶ್ವತ, ಶಾಶ್ವತ ಅಂದ್ರೆ ಯಾವಾಗಲೂ ಇರುವಂತದ್ದೇ. ಕೋಟಿ ಕೋಟಿ ವರ್ಷಗಳಾದ್ರೂ ಕೂಡ ಆತ್ಮಕ್ಕೆ ಸಾವಿರಲ್ಲ, ಅದು ಯಾವಾಗಲೂ. ಪುರಾಣ, ಪುರಾಣ ಅಂತಂದೇನು? ಪುರಾ ಅಂತಂದ್ರೆ ಹಿಂದೆ ಅಂತ. ಪುರಾತನ ಕಾಲದಲ್ಲಿ ಕನ್ನಡದಲ್ಲಿ ಓದ್ತೀವಲ್ವಾ, ಅದೇ ಇಲ್ಲಿ ಪುರ ಅಂದ್ರೆ ಹಿಂದೆ, ಬಹಳ ಹಿಂದಿನಿಂದ ಇದ್ದಾನೆ ಅಂತ. ಶರೀರೇ ಹನ್ಯಮಾನೆ ನ ಹನ್ಯತೆ. ಶರೀರನ್ನ ಶರೀರೇ ಹನ್ಯಮಾನೆ, ಈ ಕೊಲ್ಲಲ್ಪಟ್ಟಂತ ಶರೀರ, ಈ ಶರೀರ ಕೊಂದ್ರೂ ಕೂಡ ನ ಹನ್ಯತೆ, ಆತ್ಮನನ್ನು ಕೊಲ್ಲಲ್ಪಡುವುದಿಲ್ಲ. ಆತ್ಮಕ್ಕೇನು ಸಾಯಿಲ್ಲ, ಶರೀರ ಮಾತ್ರ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗ್ತಿರುತ್ತೆ ಅಂತ ಅರ್ಥ.
ಸೊ ಈಗ ಜೀವಾತ್ಮದ ಬಗ್ಗೆ ಅಥವಾ ನಮ್ಮ ಆತ್ಮ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮ್ಗೆ ಸರಿಯಾದಂತ ಒಂದು ಪರಿಕಲ್ಪನೆ ಬಂದ್ಬಿಡ್ತಂತಂದ್ರೆ ಆವಾಗ ನಮಗೆ ಯುಕ್ತ ತಿಳುವಳಿಕೆ ಉಂಟಾಗುತ್ತೆ. ಮನಸ್ಸು ಟೆನ್ಷನ್ನೇ ಇರಲ್ಲ ಅವಾಗ. ನಮ್ಗೆ ಯಾಕೆ ಟೆನ್ಷನ್ ಆಗತ್ತೆ ಅಂತಂದ್ರೆ ಉಪಾಧಿಗಳನ್ನೇ ಸತ್ಯ ಅನ್ಕೊಂಡು. ಉಪಾಧಿಗಳು ಅಂತಂದ್ರೆ ಏನಂತಂದ್ರೆ ಇವಾಗ ನಾನು ಅಂತ ಇಟ್ಕೊಂಡು ನಾನು ಅಂದ್ರೆ ಏನು? ಫಸ್ಟ್ ಪ್ರಾರಂಭದಲ್ಲಿ ನಾನು ಅಂತಂದ್ರೆ ಮನುಷ್ಯ. ಇದು ಈ ಶರೀರ ಧರಿಸಿರ್ತಕ್ಕಂಥವನು ಮನುಷ್ಯ, ಒಳಗಡೆ ಆತ್ಮ, ಹೊರರೂಪದಲ್ಲಿ ನಾವು ಮನುಷ್ಯ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಕೆಲವು ಕಾಲ ಆದ ನಂತರ ನಮ್ಗೆ ತಿಳುವಳಿಕೆ ಬಂದಾಗ ನಾನು ಅಂತಂದು ಯಾರು ಅಂತಾರೆ, ನಾನು ಇಂಥವ್ರ ಮಗ ಅಂತ ಬರ್ತದೆ, ಪುತ್ರ ಅಂತ ಆಯ್ತು. ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಮದುವೆ ಆಯ್ತು, ಅವಾಗ ಗಂಡ ಅನ್ಸ್ಕೊಂಡು ಅಥವಾ ಹೆಂಡತಿ ಅಂತ ಅನ್ಸ್ಕೊಂಡು. ಇದು ಆಮೇಲೆ ಬಂದಿರತಕ್ಕಂಥ. ಆಮೇಲೆ ಮಕ್ಕಳಿಗೆ ತಂದೆ ಅಂತ ಅನ್ಸ್ಕೊಂಡ್ವಿ ಅಥವಾ ತಾಯಿ ಅಂತ ಅನ್ಸ್ಕೊಂಡ್ವಿ. ಆ ಮೊಮ್ಮಕ್ಕಳಿಗೆ ಅಜ್ಜ ಅಥವಾ ಅಜ್ಜಿ ಅಂತ ಅನ್ಸ್ಕೊಂಡ್ವಿ. ಇದೆಲ್ಲ ಕೂಡ ಉಪಾಧಿ ಅಂತಾರೆ, ಆಮೇಲೆ ಬಂದಿರತಕ್ಕಂಥ. ಆದ್ರೆ ಅದನ್ನೇ ಹಚ್ಕೊಂಡು ಒದ್ದಾಡ್ತಾ ಇರ್ತಕ್ಕಂಥದ್ದು ಅದು ಹೇಳ್ತಾರೆ, ಅದು ಅಧ್ಯಾತ್ಮ ಅಲ್ಲ. ಅದೆಲ್ಲ ಇದೆ ನಿಜ, ಆದ್ರೆ ಅದೆಲ್ಲದಕ್ಕೆ ಹೆಚ್ಚಿಗೆ ಫಸ್ಟ್ ನಾನು ಮನುಷ್ಯ ಅಂತ ಅನ್ಕೊಳ್ಬೇಕು. ಆಮೇಲೆ ಇನ್ನೂ ಒಳಗೆ ನಾನು ಇದೊಂದು ಶರೀರದಲ್ಲಿ ನಾನಿದ್ದೇನೆ ಅಂತ, ನಾನು ಅಂದ್ರೆ ಆತ್ಮಜ್ಞಾನ ಅಂತ ಹೇಳ್ತಾರಲ್ವಾ, ಅದು ನಮ್ಗೆ ಉಂಟಾಗ್ಬೇಕು ಅಂತ. ಅದಕ್ಕೋಸ್ಕರ ಮತ್ತೆ ಯಾಕಂದ್ರೆ ವಿ ಆರ್ ಎಟರ್ನಲ್ ಅಂಡ್ ಪರ್ಮನೆಂಟ್. ನಾವು ದೇವ್ರ ತರನೇ. ಹೇಗೆ ಭಗವಂತ ಅವಿನಾಶಿ, ಅಮೃತ ಎಲ್ಲ ಇದೆಯಲ್ಲ ಆತರ ನಾವು ಹಂಗಿದೆ. ನಾವು ಅಂದ್ರೆ ಶರೀರ ಅಲ್ಲ, ಆತ್ಮ. ಶರೀರ ಹೋಗ್ಬೋದು, ಹೊಸ ಶರೀರ ಬರುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ ಅಷ್ಟೇ. ದೇರ್ ಇಸ್ ನೋ ಡಿಫರೆನ್ಸ್. ಸೊ ಇದನ್ನ ತಿಳ್ಕೊಳ್ಬೇಕು ಅಂತ. ಅಯಂ ಕದಾಚಿತ್ ನ ಜಾಯಿತು. ಆತ್ಮಕ್ಕೆ ಹುಟ್ಟಿಲ್ಲ. ಇದು ಡಿಫರೆನ್ಸ್ ಸ್ವಲ್ಪ ಅರ್ಥ ಆಗೋದು ಕಷ್ಟ, ಯೋಚನೆ ಮಾಡ್ರೆ ಉಳಿಯುತ್ತೆ. ಆತ್ಮಕ್ಕೆ ಹುಟ್ಟು, ಆತ್ಮ ಸತ್ತೋಯ್ತು, ಇಲ್ವೇ ಇಲ್ಲ. ಶರೀರ ಹುಟ್ಟು ಸತ್ತು ಅಷ್ಟೇ. ಅದಕ್ಕೆ ಅಯಂ ಕದಾಚಿತ್ ನ ಜಾಯಿತು ವಾ ನ ಮ್ರಿಯತೆ ವಾ ಭೂತ್ವ ಭೂಯ ಭವಿತಾನ. ಹುಟ್ಟು ಮತ್ತು ಮುಂದೆ ಇಲ್ಲ ಅನ್ನುವಂಥದ್ದಲ್ಲ. ಅಯಂ ಅಜಃ, ಆತ್ಮಕ್ಕೆ ಹುಟ್ಟಿಲ್ಲ ಅಂತ. ಅಜ ಅಂದ್ರೆ ಇದು ನಿತ್ಯ ಶಾಶ್ವತ ಪುರಾಣ ಶರೀರೇ ಹನ್ಯಮಾನೆ ನ ಹನ್ಯತೆ. ನೋಡಿ ಇದು ಇದೆಲ್ಲ ಹೆಂಗಂತ ಈ ಶ್ಲೋಕಗಳು ನಿಧಾನಕ್ಕೆ ಒಬ್ಬರೇ ಕೂತ್ಕೊಂಡು ಏಕಾಂತದಲ್ಲಿ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ಇನ್ನೊಂದು ಶ್ಲೋಕ ಓದ್ತೀನಿ, ನೋಡ್ಕೊಳ್ಳಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನಾವು ಭಗವದ್ಗೀತೆ ಕಲಿಬೇಕಾಗಿ ಬಂದ್ರೆ ತತ್ವಗಳನ್ನ ಚಿಂತನೆ ಮಾಡಿ ಕಲಿಬೇಕು, ಭಾಷೆ ಕಲಿಬೇಕು, ಸಂಸ್ಕೃತ ನಮಗೆ ಬರಬೇಕು, ಮತ್ತೆ ಪದ ವಿಂಗಡಣೆ ಮಾಡೋದು ಕಲಿಬೇಕು, ಆಮೇಲೆ ಉಚ್ಚಾರಣೆಯನ್ನು ಕಲಿಬೇಕು. ಅದಾದ್ಮೇಲೆ ಸ್ವಲ್ಪ ದಿನದಲ್ಲಿ ಒಂದು 1/4 ಗಂಟೆ ಕಾಲ ಆದ್ರೂ ಕೂಡ ಕೂತ್ಕೊಂಡು ಏಕಾಂತದಲ್ಲಿ ಇಂಥ ವಿಷಯಗಳನ್ನ ಯೋಚನೆಯನ್ನು ಮಾಡ್ಬೇಕು. ನೋಡಿ ನಾವು ಎಂತ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗತ್ತೆ ಅಂತ. ಎಷ್ಟೆಷ್ಟು ತಿಳ್ಕೊಳ್ತೀವೋ ಅಷ್ಟೆಷ್ಟು ನಮ್ಮ ಪರ್ಸನಾಲಿಟಿ ಎಲಿವೇಶನ್ ಆಗತ್ತೆ, ಬೆಳೆಯತ್ತೆ. ಮತ್ತೆ ಅಷ್ಟಷ್ಟು ನಮಗೆ ಪ್ರಾಪಂಚಿಕ ದುಃಖಗಳು ಕಷ್ಟಗಳಿಂದ ನಿವೃತ್ತಿ ಹೊಂದುತ್ತೆ. ಜ್ಞಾನ ಬಂದವರ್ತು ನಮ್ಗೆ ಸುಖ ಇದು ಟೆನ್ಷನ್ ಹೋಗೋದಿಲ್ಲ. ಟೆನ್ಷನ್ ಯಾಕೆ ವಿದ್ಯಾರ್ಥಿ ಅಂತಾರೆ, ತಿಳುವಳಿಕೆ ಇಲ್ಲ. ಅನೇಕ ಬಾರಿ ಹೇಳ್ತಾ ಇರ್ತೇವೆ ದುಃಖ ಕಷ್ಟ ಅಂತಂದೇನು, ಏನೊಂದು ಸಮಸ್ಯೆ ಅಂತ. ಆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಯಾವುದೇ ಸಮಸ್ಯೆ ಪರಿಹಾರ ಆಗತ್ತೆ. ಯಾವ್ದ್ರಿಂದ ಪರಿಹಾರ ಆಗತ್ತೆ? ಜ್ಞಾನದಿಂದ ಪರಿಹಾರ, ತಿಳುವಳಿಕೆ. ಜ್ಞಾನ ಇದ್ಬಿಟ್ರೆ ಕಷ್ಟನೇ ಇಲ್ಲ, ದುಃಖನೂ ಇಲ್ಲ, ಟೆನ್ಷನ್ ಇಲ್ಲ, ಜ್ಞಾನ ಇರುತ್ತಲ್ಲ. ಅದಕ್ಕೋಸ್ಕರ ಜ್ಞಾನ ಸಂಪಾದ್ಯ. 21ನೇ ಶ್ಲೋಕ. ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ವೇದ ಅವಿನಾಶಿನಂ. ನೋಡಿ, ವೇದಾವಿನಾಶಿನಂ ಅಂತಿದೆ, ಅದು ಬೇಗ ಮಾಡ್ಕೋಬೇಕು. ವೇದ ಅವಿನಾಶಿನಂ ನಿತ್ಯಂ ಯಹ ಏನಂ ಅಜಂ ಅವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಇದು ಪುನರುಕ್ತಿ ಇದ್ದಂಗೆ ಅನ್ಸುತ್ತೆ. ಪುನರುಕ್ತಿ ನಮ್ಗೆ ಅರ್ಥವಾಗ್ಲಿ ಅಂತ ಬೇರೆ ಬೇರೆ ರೀತಿಯಲ್ಲಿ ಕೃಷ್ಣ ಅರ್ಜುನಗೆ ತಿಳಿಸ್ತಿದ್ದಾನೆ. ಏನಪ್ಪಾ ಅಂತಂದ್ರೆ ಪಾರ್ಥ ಅಂದ್ರೆ ಪೃಥೆಯ ಮಗ ಪಾರ್ಥ. ಯಹ ಪುರುಷ ಏನಂ ಅವಿನಾಶಿನಂ. ಯಹ ಪುರುಷ
ಯಾವ ಪುರುಷನು ಏನಂ ಅವಿನಾಶನಂ, ಈ ಆತ್ಮ ಅಂದ್ರೆ ನಾಶ ಇಲ್ಲದೆ ಇರುವಂತದ್ದು, ನಾಶರಹಿತನಾದಂಥದ್ದು ತಿಳ್ಕೊತಾನೋ, ಜೊತೆಗೆ ನಿತ್ಯಂ, ಆತ್ಮ ಯಾವಾಗ್ಲೂ ಇರುತ್ತದೆ, ನಿತ್ಯ. ನಿತ್ಯ ಅನಿತ್ಯ ಅಂತ, ಅನಿತ್ಯ ಅಂತಂದ್ರೆ ಶಾಶ್ವತ ಅಲ್ಲದೆ ಇರತಕ್ಕಂಥ, ಟೆಂಪರರಿ. ಮುಂದೆ ಬರುತ್ತೆ ಬೇರೆ ಮುಂದಿನ ಅಧ್ಯಾಯಗಳಲ್ಲಿ ಕೂಡ. ನಿತ್ಯ ಅಂದ್ರೆ ಏನು ಅಂತಂದ್ರೆ ಅರ್ಥ ಆಗ್ಬೇಕು ನಮಗೆ ಅಂತ ನೋಡಿ. ಈಗ ಆಕಾಶ ಇದೆ, ಆಕಾಶ ಇರ್ಲಿಲ್ಲ ಅನ್ನತಕ್ಕಂಥದ್ದು ಯಾವ್ದಾರ ಕಾಲ ಉಂಟಾ? ಇಲ್ವೇ ಇಲ್ಲ. ಆಕಾಶ ಇಲ್ಲ ಅಂತ ಹೇಳಕ್ ಸಾಧ್ಯವೇ ಇಲ್ಲ, ಯಾವಾಗ್ಲೂ ಇರುತ್ತೆ ಅಷ್ಟೆ, ವ್ಯತ್ಯಾಸವೇ ಆಗಲ್ಲ. ಅದಕ್ಕೆ ನಿತ್ಯ ಅಂತ ಅಂತಾರೆ. ಈಗ ಇಲ್ಲಿ ನಮ್ಮ ಆತ್ಮ ಕೂಡ ನಿತ್ಯ, ನಿತ್ಯನು. ಅಜಂ ಹಿಂದೆ ಬಂದಿತ್ತು, ಜಾದ ಹುಟ್ಟುವುದು, ಅಜಂ ಅಂದ್ರೆ ಜನ್ಮರಹಿತ. ಯಾವುದು ಆತ್ಮಕ್ಕೆ ಹುಟ್ಟು ಸಾವಿಲ್ಲ ಅಂತ ಹೇಳಿ ಅದು ಅಜಂ. ಅವ್ಯಯಂ ಅದು ನಾಶರಹಿತವಾಗಿರ್ತಕ್ಕಂಥದ್ದು, ಆತ್ಮ ಅನ್ನೋ ಸಾವಿಲ್ಲ. ವೇದ, ವೇದ ಅಂದ್ರೆ ಈ ರೀತಿ ಯಾರು ತಿಳ್ಕೊತಾರೋ, ವಿತ್ತರೆ ಜ್ಞಾನ, ವೇದ ಅಂದ್ರೆ ತಿಳ್ಕೊತಾನೋ, ಅಂತ ಜ್ಞಾನ ಪಡ್ಕೊತಾನೋ, ಸಹ ಅಂತ ಪುರುಷನು ಕಥಂ ಕಂ ಘಾತಯತಿ, ಕಥಂ ಹೇಗೆ, ಕಥಂ ಅಂದ್ರೆ ಹೇಗೆ, ಘಾತಯತಿ ಕಂ ಘಾತಯತಿ, ಅವನು ಯಾರನ್ನು ಕೊಲ್ತೇನೆ, ಅವ್ನು ಕೊಲ್ತಾ ಇರೋದು ಶರೀರ ಅಂತ, ಅವ್ನು ಕೊಲ್ತಾ ಇರೋದು ಯಾರ ಆತ್ಮವನ್ನು ಸಾಯಿಸ್ತಿಲ್ಲ. ಕಂ ಘಾತಯತಿ ತಥಾ ಕಥಂ ಹೇಗೆ, ಕಂ ಅಂತಿ, ಅವನು ಯಾರನ್ನು ಕೊಲ್ತಾನೆ, ಯಾರನ್ನು ಕೊಲ್ಲಿಸ್ತಾನೆ, ಎರಡೂ ಇಲ್ಲ. ಇವನ್ ಯಾರನ್ನು ಕೊಲ್ಸಕ್ಕೂ ಆಗಲ್ಲ, ಕೊಲ್ಲೋಕ್ಕೂ ಆಗಲ್ಲ. ಈ ಕೊಲ್ಲೋದು ಬರೀ ಶರೀರ ಮಾತ್ರ ಅಂತ ತಿಳ್ಕೊಳ್ಬೇಕು. ಮುಂದೆ ಬರುತ್ತೆ ಹೇಗೆ ಅಂತ. ಇಷ್ಟು ಇದು ಅರ್ಥ ಆಯ್ತಲ್ವಾ? ವೇದ ಅವಿನಾಶಿನಂ ನಿತ್ಯಂ ಯಹ ಏನಂ ಅಜಂ ಅವ್ಯಯಂ ಕಥಂ ಸತ್ಪುರುಷ ಪಾರ್ಥ ಕಂ ಘಾತೇತಿ ಹಂತಿಕಂ. ನಿಜವಾಗ್ಲೂ ಈ ವಿಚಾರ ನಮಗೆ ಮನದಟ್ಟಾಗ್ಬಿಡ್ತು ಅಂತಂದ್ರೆ, ನಮ್ಮಂತ ಧೈರ್ಯಶಾಲಿಗಳು ಪ್ರಪಂಚದಲ್ಲಿ ಯಾರು ಇರೋದೇ ಇಲ್ಲ. ನಾನು ಅಂತಂದ್ರೆ ಏನಂತ ತಿಳ್ಕೊಳ್ಬೇಕಲ್ವಾ? ಎಷ್ಟು ಬಳಸ್ತೀವಿ ಅದನ್ನ. ನಾನು ಅಲ್ಲಿ ಹೋದೆ, ನಾನು ಇಲ್ಲಿ ಬಂದೆ, ನಾನು ಹಿಂಗಾಯ್ತು, ನಾನು ಇದ್ ನೋಡ್ದೆ, ಅದು ನೋಡ್ದೆ. ಅದೆಷ್ಟು ಸತಿ, ದಿನಕ್ಕೊಂದು 1000 ಸತಿ ನಾನು ಬಳಸ್ತೇವೆ. ಆ ನಾನು ಅಂದ್ರೆ ಯಾರು ನಮ್ಗೆ ತಿಳ್ಕೊಳ್ಬೇಕು. ನಾನು ಅಂತ ನೀವು ಶರೀರ ಅಂತ ಕೇಳ ಎಲ್ರೂ ಹೇಳ್ತಾರೆ, ಇಲ್ಲ ಅಲ್ಲ. ಮತ್ತೆ ಒಳಗಡೆ ಇರುವಂತದ್ದು, ಒಳಗಡೆ ಇಲ್ಲಿ ಮನಸ್ಸು ನೀನ ಅಲ್ಲ, ಬುದ್ಧಿ ನೀನ ಅಲ್ಲ, ಮತ್ತೇನು ಗೊತ್ತಿಲ್ಲ, ತಿಳ್ಕೊಳ್ಬೇಕು ಅದನ್ನ. ಅದಕ್ಕೆ ಇದೆಲ್ಲ ಅಧ್ಯಯನ ಮಾಡೋದು. 22ನೇ ಶ್ಲೋಕ ಎಷ್ಟು ಉದಾಹರಣೆಗಳು ಕೊಟ್ಟು ತಿಳಿಸ್ತಾರೆ ಅಂತಂದ್ರೆ, 15 ವರ್ಷ 20 ವರ್ಷ ಮಕ್ಕಳಿಗೂ ಅರ್ಥ ಆಗ್ಬೇಕು. ಆ ರೀತಿ ಇಷ್ಟ ಹೇಳ್ತಾ ಇದ್ದಾರೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಅಷ್ಟೇ ನೋಡ್ಕೊಳ್ಳಿ, ಒಂದೇ ಸಾಲು. ವಾಸ ಅಂತದೆ ಅಂದ್ರೆ, ವಸನ ಅಂದ್ರೆ ಏನ್ರಿ? ಕನ್ನಡದಲ್ಲಿ ಇದೆ ಶಬ್ದ. ಅಶನ ವಸನಗಳು. ವಸನ ಅಂದ್ರೆ ಬಟ್ಟೆ ಅಂತ. ವಾಸಾಂಸಿ ಅಂದ್ರೆ ಬಟ್ಟೆಗಳು, ವಸ್ತ್ರಗಳು ಅಂತ. ಜೀರ್ಣಾನಿ ಹರಿದೋಗಿದೆ, ಜೀರ್ಣ ಆಗ್ಬಿಟ್ಟಿದೆ, ಬಟ್ಟೆ ಹರಿದೋಗಿದೆ. ಏನ್ ಮಾಡ್ತೀವಿ? ಯಥಾ ವಿಹಾಯ, ಯಥಾ ಯಾವ ರೀತಿಯಾಗಿ, ವಿಹಾಯ ಅದಕ್ಕೆ ಬಿಸಾಕ್ತಿವಿ, ಅದನ್ನ ಬಿಸಾಕೋದು. ಬಟ್ಟೆ ಹರಿದೋಗಿದ್ರೆ ಅದನ್ನೇ ಹಾಕೊಂಡು ತಿರುಗಾಡ್ತಿರ್ತಾನೆ, ಇಲ್ಲ ಬಿಸಾಕ್ತಾರೆ, ಹೊಸ ಬಟ್ಟೆ ತೋ. ಯಥಾ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರಹ ಅಪರಾಣಿ. ನರಹ ಅಂದ್ರೆ ಮನುಷ್ಯರು ಏನ್ ಮಾಡ್ತಾರೆ? ನರ ಅಂದ್ರೆ ಮನುಷ್ಯರು, ಅಪರಾಣಿ ಅಂದ್ರೆ ಆಮೇಲೆ, ಆಯ್ತಾ? ಬೇರೆ, ಪರ ಅಂದ್ರೆ ಬೇರೆ ಅಂತ, ಅಪರಾಣಿ ಬೇರೆ. ನವಾನಿ ಗೃಹ್ಣಾತಿ ಹೊಸದಾದ ವಸ್ತುಗಳನ್ನ ಗೃಹ್ಣಾತಿ ಗ್ರಹಿಸುತ್ತಾನೆ ಅಂತ ಹಾಕೊಳ್ತಾನೋ, ತಥಾ ಹಾಗೇನೆ ದೇಹಿ ಜೀರ್ಣಾನಿ, ದೇಹಗಳು ಜೀರ್ಣ ಆಯ್ತು. ದೇಹಿ ಅಂತಂದೇನ್ ಗೊತ್ತಾ? ದೇಹ ಅಂದ್ರೆ ನಾವು, ದೇಹಿಯಿಂದ ಅದು ಒಳಗಡೆ ಇರತಕ್ಕಂಥವ್ರು ಯಾರು? ಆತ್ಮ. ನಾನು ಅಂತಕ್ಕಂಥದ್ದು ಆತ್ಮ ಏನಿದೆ ಅದು ದೇಹಿ. ಜೀರ್ಣಾನಿ ಶರೀರಾಣಿ ವಿಹಾಯ, ಜೀರ್ಣ ಆಗಿರ್ತಕ್ಕಂಥ ಶರೀರವನ್ನ ವಿಹಾಯ ತ್ಯಾಗ ಮಾಡಿ, ಅನ್ಯಾನಿ ನವಾನಿ ಸಂಯಾತಿ, ಅನ್ಯ ಬೇರೆ, ನವಾನಿ ಸಂಯಾತಿ ಹೊಸ ಶರೀರವನ್ನು ಪಡೆಯುತ್ತಾನೆ. ಎಷ್ಟು ಸರಳವಾದಂತ ಉದಾಹರಣೆ. ಬಟ್ಟೆ ಹರಿದೋದ್ರೆ ಯಾವ ರೀತಿ ನಾವು ಬಟ್ಟೆನ ಬಿಸಾಕಿ ಹೊಸ ಬಟ್ಟೆ ತಗೋತೀವಿ, ಅದೇ ರೀತಿಯಲ್ಲಿ
ಈ ಆತ್ಮ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ, ಈ ಶರೀರ ದುರ್ಬಲವಾಯ್ತು, ಉಪಯೋಗನೇ ಇಲ್ಲ, ಊಟ ಮಾಡಕ್ಕಾಗಲ್ಲ, ತಿಂಡಿ ಮಾಡಕ್ಕಾಗಲ್ಲ, ಮಲ್ಕೊಂಡ್ ಕಡೆನೆ ಎಲ್ಲ ಆಗ್ತಿದೆ, ಬೇಡಪ್ಪ ಬೇಡಪ್ಪ ಅಂತ ಓದಾಡ್ತಿರ್ತಾರೆ. ಅದಾದ ನಂತರ ಇದನ್ನೊಂದು ಅದ್ರ ಬದಲು ಒಳ್ಳೆ ಶರೀರ ಬ್ರ್ಯಾಂಡ್ ನ್ಯೂ ಸಿಗತ್ತೆ ಅಂತಂದ್ರೆ ಖುಷಿಯಾಗಿ ಹೊಸ ಬಟ್ಟೆ ಹಾಕೊಳ್ತಾರೆ. ಆ ರೀತಿ ಆಗತ್ತೆ ಅಂತ. ಹಾಗೆ ಒಂದು ಉದಾಹರಣೆ ಮುಖಾಂತರವಾಗಿ ಮಹಾನ್ ತತ್ವವನ್ನು ತಿಳಿಸ್ಕೊಡ್ತಾನೆ ಕೃಷ್ಣ. ವಾಸಾಂತಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ಅಂದ್ರೆ ನರಹ ಅಪರಾಣಿ, ಆಮೇಲೆ ಅಂತ ಬೇರೆ ಅಂತ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ, ಅಂದ್ರೆ ಜೀರ್ಣ ಆಗಿರ್ತಕ್ಕಂಥ ಶರೀರವನ್ನ ಬಿಟ್ಟು ಅನ್ಯಾನಿ ಸಂಯಾತಿ ನವಾನಿ ದೇಹಿ, ಹೊಸ ಶರೀರವನ್ನ ಪಡ್ಕೊಳ್ತಾನೆ. ಯಾರು ಅಂದ್ರೆ ದೇಹಿ. ದೇಹಿ ಅಂದ್ರೆ ಆತ್ಮ ಅಂತ. ದೇಹದಲ್ಲಿ ವಾಸ ಮಾಡ್ತಕ್ಕಂಥ ಆತ್ಮ. ಈಗ ಈ ಆತ್ಮದ ಬಗ್ಗೆ ಇನ್ನೊಂದಿಷ್ಟು ತಿಳಿಸ್ತಾರೆ, ಇನ್ನೊಂದಿಷ್ಟು ವಿಷಯ. ಇದನ್ನ ಮತ್ತೊಮ್ಮೆ ಹೇಳ್ತೀನಿ ಅಂತಂದ್ರೆ, ಈ ತರ ಒಂದು 8-10 ಶ್ಲೋಕಗಳಲ್ಲಿ ಫಸ್ಟ್ ನಮ್ಗೆ ದೇಹಾತ್ಮ ಭಾವ ಅಂತ ಏನಿದೆ, ಅಂದ್ರೆ ದೇಹ ಅಂದ್ರೆ ನಾನೇನೇ ಅಂತ ಅನ್ಕೊಂಡಿರ್ತೀವಲ್ಲ, ಈ ಭಾವ ಹೋಗ್ಬೇಕು. ಅದು ಹೋದ್ಮೇಲೆ ಅನೇಕ ತತ್ವಗಳು ಅರ್ಥವಾಗುತ್ತೆ. ಅವಾಗೇನಾಗುತ್ತೆ, ಸಹಜವಾಗಿ ನಮ್ಗಿರ್ತಕ್ಕಂಥ ಅನೇಕ ಟೆನ್ಷನ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಹೊರಟೋಗುತ್ತೆ. ಅಂಡ್ ವಿಲ್ ಬಿಕಮ್ ವೆರಿ ಹೈಲಿ ಕೇಪಬಲ್ ಪರ್ಸನ್ಸ್ ಆಗ್ತದೆ. ಆನಂದವಾಗಿರ್ತಕ್ಕಂಥ ಅಭ್ಯಾಸ ಮಾಡ್ತಾರೆ. ನೋಡಿ 23ನೇ ಶ್ಲೋಕ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ನ ಏನಂ ಛಿಂದಂತಿ ಶಸ್ತ್ರಾಣಿ. ಏನಂ ಅಂದ್ರೆ ಇದನ್ನು, ಶಸ್ತ್ರಾಣಿ ನ ಛಿಂದಂತಿ, ಶಸ್ತ್ರಗಳು ಇದನ್ನು ಚಿಂದಿ ಮಾಡಕ್ಕಾಗಲ್ಲ. ಆತ್ಮನ ಕತ್ತರಿಸ್ ಹಾಕ್ಬಿಡ್ತೀನಿ, ಸಾಧ್ಯವೇ ಇಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ. ಅಲ್ಲಿ ನೋಡಿ ನೈನಂ, ಇಲ್ಲಿ ಕೂಡ ನೈನಂ. ನೈನಂ ದಹತಿ ಪಾವಕ. ಏನಂ ಅಂದ್ರೆ ಇದನ್ನು ಅಂತ. ದಹತಿ ಪಾವಕ ಅಂತಂದ್ರೆ ಬೆಂಕಿ, ಅಗ್ನಿ. ನ ದಹತಿ, ಬೆಂಕಿ ಸುಟ್ಟು ಹಾಕ್ಬಿಡ್ತೀನಿ ಆತ್ಮನ ಅಂದ್ರೆ ಸಾಧ್ಯವೇ ಇಲ್ಲ, ಸುಡಕ್ಕೂ ಆಗಲ್ಲ. ಏನಂ ಆಪಹ ನ ಕ್ಲೇದಯಂತಿ, ಇದನ್ನ ನೀರು, ಇದನ್ನ ಒದ್ದೆ ಮಾಡ್ಬಿಟ್ರೆ, ನೀರಲ್ಲಿ ಹಾಕ್ಬಿಟ್ರೆ ಆತ್ಮನ ಏನೂ ಆಗಲ್ಲ. ಏನಂ ಆಪಹಾರ, ಆಪಹಾರ ನೀರು. ನಕ್ಲೇದಿಯಂತಿ ಅಂದ್ರೆ ಒದ್ದೆ ಮಾಡಕ್ಕಾಗೋದಿಲ್ಲ. ಚ ಮತ್ತು ಮಾರುತ ನ ಶೋಷಿತ, ಮಾರುತ ಅಂದ್ರೆ ಗಾಳಿ, ಅದು ನ ಶೋಷಿತ, ಇದನ್ನ ಶೋಷಣೆ ಮಾಡೋದಿಲ್ಲ, ಅಂದ್ರೆ ಒಣಗಿಸುವುದಿಲ್ಲ. ಅಂದ್ರೆ ಈ ಶರೀರ ಹಿಂಗಿದೆ ಇದನ್ನ, ಬಿಕಾಸ್ ಇನ್ನೊಂದು ಏನಂತಂದ್ರೆ, ಈ ಶರೀರ ಅನ್ನತಕ್ಕಂಥದ್ದು ನಾವು ಇಮೇಜಿನ್ ಮಾಡ್ಕೊಳ್ಳೋದು ಅಂತಂದ್ರೆ, ನಮ್ಗೆ ಯಾವುದೇ ಒಂದು ಕಣ್ಣಿಗೆ ಕಾಣಿಸೋದು ಅದನ್ನೇ ಇಮೇಜಿನ್ ಮಾಡ್ಕೊತೀವಿ. ಯಾವುದೋ ಒಂದು ದಪ್ಪ ಇದೆ ಅಂತಂದ್ರೆ ಕರೆಕ್ಟ್ ಅದು ಪುಟ್ಟ ಹಾಕ್ಬೋದು, ಪುಡಿ ಮಾಡ್ಕೊಳ್ಳೋದು. ಹಂಗಿಲ್ಲ, ಇಟ್ ಈಸ್ ಎನರ್ಜಿ. ಎನರ್ಜಿ ಸೈನ್ಸ್ ಓದಿರೋರು ಗೊತ್ತಿರುತ್ತೆ, BSc MSc ಏನಾದ್ರು ಓದಿದ್ರೆ ಅಥವಾ ಇವನ್ PUC ಗೊತ್ತಿರುತ್ತೆ. ಎನರ್ಜಿ ನೈದರ್ ಕ್ಯಾನ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. ಶಕ್ತಿ ಅಂತ ಇರುತ್ತೆ, ಅದನ್ನ ಯಾರು ಡೆಸ್ಟ್ರಾಯ್ ಮಾಡಕ್ಕೆ ಆಗಲ್ಲ. ಅಂದ್ರೆ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಸಮ್ ಅದರ್ ಥಿಂಗ್ ಅಷ್ಟೇ. ಎನರ್ಜಿ ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಇವಾಗ ನೀರು ಮೇಲಿಂದ ಬೀಳ್ತಾ ಇದೆ ಜೋಗ ಜಲಪಾತದಲ್ಲಿ, ಬಿದ್ದಾಗ ಏನಂತೆ, ಆ ಬೀಳ್ಬೇಕಾಗ್ಬೋದೇ ಒಂದು ಶಕ್ತಿ ಇದೆ ಅಲ್ಲ, ಆ ಶಕ್ತಿನ ಅವರು ಫಸ್ಟ್ ಅದ್ಕಂತ ಒಂದು ಚಕ್ರಕ್ಕೆ ಬಿಡ್ತಾರೆ. ಚಕ್ರ ತಿರುಗಿಬಿಟ್ಟು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಮೆಕ್ಯಾನಿಕಲ್ ಎನರ್ಜಿಯಿಂದ ಅದು ಗೆಟ್ಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಅದು ನಮ್ಗೆಲ್ಲ ಸಿಗತ್ತೆ. ಆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಎ ಬಲ್ಬ್ ಆರ್ ಲೈಟ್ ಆರ್ ಫ್ಯಾನ್ ಆರ್ ಫ್ರಿಡ್ಜ್ ಆಗತ್ತೆ. ಸೊ ಎನರ್ಜಿ ಗೋಸ್ ಆನ್ ಕನ್ವರ್ಟಿಂಗ್ ಹೊರತು ಯು ಕಾಂಟ್ ಡಿಸ್ಟ್ರಾಯ್ ಇಟ್, ಇಟ್ ಬಿಕಮ್ಸ್ ಅನದರ್ ಎನರ್ಜಿ. ಹೀಗೆ ಏನಂ ಶಸ್ತ್ರಾಣಿ ಅಂತ ಎನರ್ಜಿಯನ್ನ ಯಾರು ಹೇಳಕ್ಕಾಗ್ತ, ಎಲೆಕ್ಟ್ರಿಕ್ ಕತ್ತರಿಸಿ ಹಾಕ್ಬಿಡ್ತೀನಿ ಆಗದೆ. ಎನರ್ಜಿ ಯು ಕ್ಯಾನ್ ಓನ್ಲಿ ಫೀಲ್ ಇಟ್ ಅಷ್ಟೇ. ಹಾಗೆ ಏನಂ ಶಸ್ತ್ರಾಣಿ ನ ಚಿಂದಂತಿ, ಏನಂ ಪಾವಕ ನ ದಹತಿ. ಎಲ್ಲಾ ಶಬ್ದಗಳು ಕೂಡ ಕನ್ನಡಕ್ಕೆ ಹತ್ತಿರವಾಗಿರುವಂತದ್ದೇ. ನಮ್ಗೊಂಥರ ಪ್ರೀ ಕನ್ಸ್ಯೂಡ್ ನೋಷನ್ ತಲೆ ಕುತ್ಕೊಂಡ್ಬಿಟ್ಟಿತ್ತು, ಸಂಸ್ಕೃತ ಕಷ್ಟ, ಇವು ಬರಲ್ಲಪ್ಪ ಸಂಸ್ಕೃತ, ಹಾಗ ಅನ್ಕೊಂಡಿದ್ದಕ್ಕೆ ಅರ್ಥ ಆಗ್ತಿಲ್ಲ.
ಇಲ್ಲ ಇದು ಸುಲಭ, ಯಾಕೆ ಅರ್ಥ ಆಗಲ್ಲ ಅಂತ ಚಾಲೆಂಜಿಂಗ್ ಹಾಕ್ಬಿಟ್ಟು ಅರ್ಥ ಆಗ್ಬಿಡ್ತು. ನೋಡಿ ಇಲ್ಲಿ ಏನಮ್ಮದು ಇದು ಕರೆಕ್ಟ್, ಏನಮ್ಮದು ಇದು ಅಂತ ಇದು ಈ ಆತ್ಮನನ್ನು ಶಸ್ತ್ರಾಣಿ ನಚಿಂದಂತ, ಶಸ್ತ್ರಗಳು ಕತ್ತು ಹಾಕಕ್ಕಾಗಲ್ಲ. ಏನಂ ಪಾವಕ ನಹತಿ, ಪಾವಕ ಅಂತಂದ್ರೆ ಬೆಂಕಿ, ನ ದಹತಿ ದಹನ ಕನ್ನಡದಲ್ಲಿ ಶಬ್ದ ಇದೆ. ಏನಂ ಆಪಹ ನ ಕ್ಲೈದಿಯಂತಿ, ಆಪ ಅನ್ನೋ ಶಬ್ದ ನೀರು, ನ ಕ್ಲೈದಿಯಂತಿ ಒದ್ದೆ ಮಾಡೋಕ್ಕಾಗಲ್ಲ. ಚ ಅಂದ್ರೆ ಮತ್ತು ಮಾರುತ ನ ಶೋಷೆ, ಗಾಳಿ ಒಣಸಕ್ಕಾಗಲ್ಲ. ಆಮೇಲೆ 24ನೇ ಶ್ಲೋಕ, ಅಚ್ಛೇದ್ಯೋಯಂ ಅದಾಚ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ಅಂದ್ರೆ ಹಿಂದಿನ ಶ್ಲೋಕದ್ದೇ ಇದು ಎಕ್ಸ್ಟೆನ್ಷನ್, ಈಗ ತುಂಬಾ ಸುಲಭ ಅರ್ಥ ಆಯ್ತು ನೋಡಿ. ಅಯಂ ಈ ಆತ್ಮವನ್ನು ಅಚ್ಛೇದ್ಯ, ಛೇದನ ಮಾಡಕ್ಕಾಗಲ್ಲ, ಕತ್ತರಿಸಿ ಹಾಕಕ್ಕಾಗಲ್ಲ. ಅಯಂ ಅದಾಹ್ಯ, ದಹನ ಅದಹನ ಅಂದ್ರೆ ಅದಾಹ್ಯ ಅಂದ್ರೆ ಸುಡಕ್ಕಾಗುದಿಲ್ಲ. ಅಕ್ಲೇದ್ಯ, ಅಲ್ಲಿ ಬಂತು ನೋಡಿ ಹಿಂದಿನ ಶ್ಲೋಕದಲ್ಲಿ, ಕ್ಲೇದ್ಯ ಅಂದ್ರೆ ಒದ್ದೆ ಮಾಡ, ಇದನ್ನ ಒದ್ದೆ ಮಾಡಕ್ಕಾಗಲ್ಲ, ನೀರು ನೆನ್ಸಕ್ಕಾಗಲ್ಲ. ಅಕ್ಲೇದ್ಯ ಚ ಮತ್ತು ಏವ ಅಂದ್ರೆ ನಿಸ್ಸಂದೇಹವಾಗಿ ಅದನ್ನ ಹೇಳಕ್ಕೋಸ್ಕರ ಏವ. ಅಶೋಷ್ಯ, ಶೋಷ ಅಂದ್ರೆ ಒದ್ದೆ ಮಾಡಕ್ಕಾಗಲ್ಲ, ಒಣಗಿಸಕ್ಕಾಗೋದಿಲ್ಲ. ಫುಲ್ ಡ್ರೈ ಆಗ್ಬಿಟ್ರೆ ಕೆಲವು ಸಂಗತಿ ಕೆಟ್ಟೋಗ್ಬಿಡ್ತಿದ್ದ, ಹಂಗಲ್ಲ. ಅಯಂ ನಿತ್ಯ, ಇದು ಯಾವಾಗಲೂ ಇರುವಂಥದ್ದು, ನಿತ್ಯ ಅನಿತ್ಯ. ಸರ್ವಗತಃ, ಎಲ್ಲಾ ಕಡೆ ಇರತಕ್ಕಂಥದ್ದು. ಇದು ಮಾತ್ರ ಎಂತಂದ್ರೆ ಇದು ಎಲ್ಲಿಗೆ ಬೇಕಾದ್ರೂ ನಮ್ಮ ಇದಕ್ಕೆ ತಕ್ಕದ್ದು ಹೋಗ್ಬೋದು ಜೀವಕ್ಕಾದ್ರೆ. ಭಗವಂತನಿಗಾದ್ರೆ ಭಗವಂತನಿಗೂ ಇದೆ, ಪರಮಾತ್ಮನಿಗೂ ಇದೆ ಅನ್ವಯ ಆಗುತ್ತೆ. ನಿತ್ಯ ಸರ್ವಗತಃ ಅಚಲ ಸ್ಥಾಣು ಸನಾತನ. ಸ್ಥಾಣು ಅಂತಂದ್ರೆ ಸ್ಥಿರವಾಗಿರ್ತಕ್ಕಂಥದ್ದು, ಮತ್ತು ಸನಾತನ ಅನಾದಿ ಕಾಲದಿಂದ ಇದೆ ಅಷ್ಟೆ. ಸೊ ಜಗತ್ತಿನಲ್ಲಿ ಶಾಶ್ವತ ಇರ್ತಕ್ಕಂಥ ಸಂಗತಿಗಳು ಒಂದು ಭಗವಂತ, ಸ್ವತಂತ್ರ ತತ್ವ ಅಂತ ಅದಕ್ಕೆ, ಇನ್ನೊಂದು ಅದಕ್ಕೆ ಪರಮಾತ್ಮ ತತ್ವ, ಇನ್ನೊಂದು ಜೀವಾತ್ಮ ಪರಾಧೀನ ಅಸ್ವತಂತ್ರ ತತ್ವ. ಇದು ಪರ್ಮನೆಂಟ್ ಇರುವಂಥದ್ದು, ಸದಾಕಾಲ ಇರುತ್ತದೆ. ಇದನ್ನ ಇಲ್ಲಿ ಹೇಳ್ತಾ ಇರುವಂತ ಶ್ಲೋಕ. ಅಚ್ಛೇದ್ಯ ಅಯಂ ಅದಾಹ್ಯ ಅಯಂ ಅಕ್ಲೇದ್ಯ ಅಶೋಷ್ಯ ಇವಚ. ಶ್ಲೋಕ ಹೇಳ್ಬೇಕಾದ್ರೆ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ಇಷ್ಟು ಹೇಳಿದ್ಮೇಲೆ ನಿಧಾನವಾಗಿ ಅರ್ಜುನನಿಗೆ ಅರ್ಥ ಆಗ್ತಾ ಇದೆ, ಜೊತೆಗೆ ಕೃಷ್ಣ ಸಮಾಧಾನವಾಗಿ ಹೇಳ್ತಿದ್ದಾನೆ. ಅದಾದ ಮೇಲೆ ಈಗ 25ನೇ ಶ್ಲೋಕದಲ್ಲಿ ಒಂಥರ ಕನ್ಕ್ಲೂಷನ್ ತರ ಹೇಳ್ತಾನೆ. ಅವ್ಯಕ್ತೋಯಂ, ಇನ್ನೂ ಇದೆ ಆತ್ಮತತ್ವದ ಬಗ್ಗೆನೆ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋ ಅಯಮುಚ್ಯತೆ. ಅಯಂ ಅಂದ್ರೆ ಇದು ಅಂತ ಅನೇಕ ಕಡೆಗಳು ಬರುತ್ತೆ, ಜ್ಞಾಪಕ ಇಟ್ಕೊಂಡ್ರಿ. ತಸ್ಮಾದೇವಂ ವಿದಿತ್ವೈನಂ ನಾನು ಶೋಷಿತುಮರ್ಹಸಿ. ಅವ್ಯಕ್ತ, ಇದು ಆತ್ಮ ಅನ್ನೋದು ವ್ಯಕ್ತ ಆಗುದಿಲ್ಲ. ವ್ಯಕ್ತ ಆಗ್ಬಿಟ್ರೆ, ವ್ಯಕ್ತ ಅದೇನೋ ಕಾಣಿಸೋದು, ಕಾಣಿಸ್ದೇ ಅದಕ್ಕೆ ಅವ್ಯಕ್ತ ಅಂತ. ಈಗ ನೋಡಿ, ನಮ್ಮ ಶರೀರ ಎಲ್ರಿಗೂ ಕಾಣಿಸುತ್ತೆ, ಆದ್ರಿಂದ ಇದಕ್ಕೆ ವ್ಯಕ್ತಿ ಅಂತ ಕರಿತೀವಿ. ವ್ಯಕ್ತ, ವ್ಯಕ್ತಿ, ನಾವೆಲ್ಲ ವ್ಯಕ್ತರು, ಕಾಣಿಸ್ತೀವಿ, ಅದಕ್ಕೆ ವ್ಯಕ್ತಿ ಅಂತ ಹೇಳ್ತೀವಿ. ಇದು ಆತ್ಮತತ್ವ ಎಂದು ಒಳಗ ಇರ್ತಕ್ಕಂಥದ್ದು ಎನರ್ಜಿ, ಅದು ಅವ್ಯಕ್ತ, ಕಣ್ಣಿಗೆ ಕಾಣಿಸುವಂಥದ್ದಲ್ಲ. ಅಯಂ ಅಚಿಂತ್ಯ, ಇನ್ನು ಎಷ್ಟು ಯೋಚನೆ ಮಾಡಿದ್ರು ಅರ್ಥ ಆಗೋದು ಕಡಿಮೆನೆ, ಅರ್ಥವೇ ಆಗಲ್ಲ ಅಂತಲ್ಲ. ಅಚಿಂತ್ಯ, ಕೇವಲ ಜಸ್ಟ್ ಒಂದೇನೋ ಫ್ಲಾಶ್ ಅರ್ಥ ಆಗಲ್ಲ, ಸಾಧನೆ ಮಾಡಿದ್ರೆ ಗೊತ್ತಾಗುತ್ತೆ. ಅಚಿಂತ್ಯ. ಅಯಂ ಅವಿಕಾರ್ಯ, ಅಯಂ ಅಂದ್ರೆ ಇದು ಅವಿಕಾರ್ಯ, ವಿಕಾರ ಕೂಡ ಆಗೋದಿಲ್ಲ. ಅಂದ್ರೆ ವಿಕಾರ ಆಗುವಂತಂದ್ರೆ ಕೈ ಕತ್ತರಿಸಿದ್ದು, ಕಾಲು ಕತ್ತರಿಸಿದ್ದು, ಆ ಥರದ್ದು ಏನೂ ಆಗಲ್ಲ, ವ್ಯತ್ಯಾಸ ಆಗುದಿಲ್ಲ. ಅಯಂ ಇದಕ್ಕೆ ಅವಿಕಾರ್ಯ ಉಚ್ಯತೆ, ಇದು ಉಚ್ಯತೆ ಅಂದ್ರೆ ಹೇಳಲ್ಪಡುತ್ತದೆ, ವಿಕಾರ ರಹಿತ, ಬದಲಾಯಿಸೋದಿಲ್ಲ. ಆಮೇಲೆ ತಸ್ಮಾತ್, ಆದ್ದರಿಂದ ಏವಂ ವಿದಿತ್ವ, ಇದನ್ನ ತಿಳ್ಕೊಂಡು, ಏನಂ ಇದನ್ನು ತಸ್ಮಾದೇವಂ, ತಸ್ಮಾತ್ ಆದ್ರಿಂದ, ಏವಂ ಈ ರೀತಿಯಾಗಿ, ಏವಂ ಅಂದ್ರೆ ಈ ರೀತಿಯಾಗಿ, ವಿದಿತ್ವ ಏನಂ ಇದನ್ನ ವಿದಿತ್ವ, ವಿಧಿ ಹಿಂದೆ ಬಂದಿ ನೋಡಿ, ತಿಳ್ಕೊಳ್ಳೋದು ಅಂತ. ಇದನ್ನ ತಿಳ್ಕೊಂಡ್ರೆ, ತಿಳ್ಕೊ. ಆಮೇಲೆ ತಿಳ್ಕೊಂಡ್ರೆ ಏನಪ್ಪಾ ಅಂತಂದ್ರೆ
ನಾ ಅನುಶೋಚಿತಂ ಅರ್ಹಸಿ. ಅನುಶೋಚಿತಂ, ಶೋಚಿತಂ ಶೋಚನೆ, ದುಃಖ, ಶೋಕ, ಅದಕ್ಕೆ ಶೋಚಿತಂ ಅಂತಾರೆ. ಅನುಶೋಚಿತಂ ಅಂದ್ರೆ ಪದೇ ಪದೇ ದುಃಖ ಪಡ್ತಕ್ಕಂಥದ್ದಕ್ಕೆ ವ್ಯಥೆ ಅಂತ ಕರೀತಾರೆ. ಪದೇ ಪದೇ ಅದನ್ನೇ ಯೋಚನೆ ಮಾಡಿ ದುಃಖ ಪಡ್ಕೊಳ್ತಕ್ಕಂಥದ್ದು, ಅದಕ್ಕೆ ಅನುಶೋಚಿತಂ ಅಂತೆ. ನ ಅನುಶೋಚಿತಂ, ಈ ತರ ವ್ಯಥೆ ಪಡೋದಕ್ಕೆ ಅಥವಾ ವ್ಯಥೆ ಪಡೋದಕ್ಕೆ ನ ಅರ್ಹಸಿ, ನೀನು ಅರ್ಹನಾಗಿರಲ್ಲ. ದಿ ಮೊಮೆಂಟ್ ಯು ಗೈನ್ ದಿ ನಾಲೆಡ್ಜ್ ಆಫ್ ಆತ್ಮ, ಯು ವಿಲ್ ನೆವರ್ ಗೆಟ್ ವರಿ. ಯೋಚನೆ ಮಾಡಲ್ಲ ನೀವು. ಆತ್ಮಜ್ಞಾನ ಸರಿಯಾಗಿ ತಿಳುವಳಿಕೆ ಬಂದ್ಬಿಟ್ರೆ ಆಲ್ವೇಸ್ ಆನಂದವಾಗಿರ್ತೀವಿ ಅಂತ ಅರ್ಥ. ಅದಕ್ಕೆ ಅರ್ಜುನಿಗೆ ಹೇಳ್ತೇನೆ, ಅವ್ಯಕ್ತ ಅಯಂ ಅಚಿಂತ್ಯ, ಯಾವುದು ಆತ್ಮ ಅಂತಕ್ಕಂಥ ಅವಿಕಾರ್ಯ ಅಯಂ ಉಚ್ಯತೆ, ತಸ್ಮಾತ್ ಏವಂ ರೀತಿಯಾಗಿ ವಿದಿತ್ವಾ ತಿಳ್ಕೊಂಡು ಏನಂ ನಾ ಅನುಶೋಚಿತಂ ಅರ್ಹಸಿ. ಅಂದ್ರೆ ಏನೇನು ಯೋಚನೆ ಮಾಡಕ್ ಹೋಗ್ಬೇಡಪ್ಪ. ಅವ್ನು ನಾನು ಕೊಂದ್ಬಿಟ್ಟೆ, ಭೀಷ್ಮಾಚಾರ್ಯ ಕೊಂದ್ಬಿಟ್ಟೆ, ದ್ರೋಣಾಚಾರ್ಯ ಕೊಂದ್ಬಿಟ್ಟೆ ಅಂತ ನೀವು ಕೊಂದೇ ಇದ್ರು ಅವ್ರು ಸಾಯ್ತಾರೆ. ಅವ್ರು ಮಾಡಿರ್ತಕ್ಕಂಥ ಅನೇಕ ಪಾಪಕರ್ಮಗಳ ಪರಿಣಾಮವಾಗಿ ಭೀಷ್ಮಾಚಾರ್ಯರು ತಪ್ಪು ಮಾಡಿದ್ದಾರೆ, ದ್ರೋಣಾಚಾರ್ಯರು ಬೇಕಾದಂತ ಈ ಜನ್ಮದ್ದು ಅನೇಕ ಜನ್ಮಗಳು ಕಥೆ ಹೇಳಕೊಟ್ಟ ದೊಡ್ಡ ಮಹಾಭಾರತ ಏನೇನು ತಪ್ಪು ಮಾಡಿದ್ದಾರೆ. ಈ ತರ ಆಗಿರೋದ್ರಿಂದ ಮತ್ತೆ ಇದೆಲ್ಲವೂ ಕೂಡ ಭಗವಂತನ ಸಂಕಲ್ಪದ ಪ್ರಕಾರ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು. ನಾನು ಮಾಡ್ತಾ ಇದ್ದೀನಿ ಅಂತಲ್ಲ, ಭಗವಂತನ ಸಂಕಲ್ಪದಂತೆ ಯುದ್ಧ ನಡೀತಿದೆ. ಮತ್ತೆ ಯಾರ್ಯಾರು ಸಾಯ್ಬೇಕು ಅಂತ ನಿಶ್ಚಯ ಆಗ್ಬಿಟ್ಟಿರುತ್ತೆ, ಅವ್ರನ್ನೆಲ್ಲ ನೀನ್ ಸಾಯಿಸ್ತಿದ್ಯಾ. ನೀನ್ ಸಾಯಿಸಿದ್ಯಾ ಅಂದ್ರೆ ನೀನ್ ಅದಕ್ಕೋಸ್ಕರ ಯುದ್ಧ ಮಾಡೋದು, ನಿನ್ ಕರ್ತವ್ಯ ಕರ್ಮ ಧರ್ಮ ಮಾಡೋದು, ಕ್ಷತ್ರಿಯ ನಿನ್ ಧರ್ಮ ಅದು ಅಂತ ಈ ರೀತಿ ಹೇಳ್ತಾರೆ. ಇನ್ನು ಶ್ಲೋಕ ಹೇಳ್ತೀನಿ ನೋಡ್ಕೊಳ್ಳಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ, ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ. ನಾ ಅನುಶೋಚಿತಂ ಅರ್ಹಸಿ. ಅಲ್ಲಿಗೆ 26ನೇ ಶ್ಲೋಕ ಹೇಳ್ತೀನಿ. ಅದು ಹೇಳಕ್